ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಚಾರಗಳ ಬಗ್ಗೆ ವೀಕ್ಷಕರೇ ನೀವುಗಳು ನಿಮ್ಮ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಇವತ್ತು ಗ್ಯಾರಂಟಿ ನ್ಯೂಸ್ನ ಈ ಒಂದು ಸ್ಟುಡಿಯೋದಲ್ಲಿ ಅಂಥದ್ದೇ ಒಂದು ಪ್ರಚಲಿತ ವಿದ್ಯಮಾನದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೇವೆ. ಇಡೀ ರಾಜ್ಯಾದ್ಯಂತ ಏಕೈಕ ಸುದ್ದಿ ಅದು ಬಿಡದಿ ರೈತರ ಹೋರಾಟ. ಎಸ್, ಬಿಟ್ಟು ಬಿಡದಂತೆ 450 ದಿನಗಳಿಂದ ಹೆಚ್ಚು ಕಾಲ ನಾವು ನಮ್ಮ ಪ್ರಾಣವನ್ನು ಬಿಡ್ತೀವಿ, ಆದರೆ ನಮ್ಮ ಭೂಮಿಯನ್ನು ಬಿಟ್ಟುಕೊಡೋದಿಲ್ಲ ಅಂತ ಬಿಡದಿಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಈಗಾಗಲೇ ಆರಂಭ ಮಾಡಿದೆ. ಈಗಾಗಲೇ ಬಿಡದಿ ಭಾಗದ ಅಷ್ಟು ಏನು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡ್ತಾ ಇರುವಂತಹ ಭೂಮಿಯಲ್ಲಿ 2 ಭಾಗಗಳಾಗಿ ರೈತರ ಹೋರಾಟ ಹೋಳಾಗಿದೆ. ಕೆಲವರು ಭೂಮಿ ಕೊಡ್ತೀನಿ ಅನ್ನೋರು, ಇನ್ನು ಕೆಲವರು ಭೂಮಿ ಕೊಡೋದಿಲ್ಲ ಅನ್ನೋರು. ಹಾಗಾದರೆ ಭೂಮಿ ಕೊಡುವವರು ಮತ್ತು ಕೊಡದೆ ಇರೋರ ವಿಚಾರಧಾರೆಗಳು ಏನು? ಯಾಕೆ ಅಂತಂದರೆ ಯಾರು ಭೂಮಿ ಕೊಡ್ತೀವಿ ಅಂತಿದ್ದಾರೆ ಅವರ ಹತ್ರನೂ ಕೂಡ ಸಾಕಷ್ಟು ಕಾರಣಗಳಿವೆ. ಯಾರು ಭೂಮಿ ಕೊಡಲ್ಲ ಅನ್ನೋರ ಕಾರಣಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕಾಗಿಲ್ಲ. ಯಾಕೆ ಅಂತಂದರೆ ಭೂಮಿ ಅನ್ನೋದು ರೈತರಿಗೆ ಹೆತ್ತ ತಾಯಿ ಇದ್ದ ಹಾಗೆ. ಹಾಗಾಗಿ ಈ ಹೆತ್ತ ತಾಯಿಯನ್ನು ಬಿಟ್ಟು ನಾವೇನು ತಿನ್ನೋದು ಹೊಟ್ಟೆಗೆ ಅನ್ನೋದು ಕೆಲ ರೈತರ ಅಳಲು. ಇನ್ನು ಕೆಲವರು ಸಾಕಾಗಿದೆ, ಬೆಳೆ ಬರ್ತಾ ಇಲ್ಲ, ನಾವು ಈ ಬಂಜರು ಭೂಮಿಯನ್ನು ಇಟ್ಕೊಂಡು ಏನು ಮಾಡೋದು, ನಾವು ಮಾರ್ತೀವಿ ಅಂತ ಇನ್ನೂ ಕೆಲವರು. ಈ ಮಧ್ಯೆ ರೈತರ ಹೋರಾಟ ಅನ್ನೋದು ರಾಜಕೀಯವಾಗಿ ಮಾರ್ಪಟ್ಟಿದೆ. ಇಟ್ಸ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಕುಮಾರಸ್ವಾಮಿ ಅನ್ನೋ ಥರ ಆಗಿದೆ. ನೀವು ಬನ್ನಿ ವಿಧಾನಸೌಧಕ್ಕೆ 3ನೇ ವಾರ್ಡಿಗೆ ಚರ್ಚೆ ಮಾಡೋಣ ಅಂತ ಡಿ ಕೆ ಶಿವಕುಮಾರ್ ಅವ್ರು ಕರೆದ್ರೆ ನಾನು ಇಲ್ಲೇ ಕುತ್ಕೊಂಡು ಸರ್ಕಾರದಲ್ಲಿ ಕಾಯ್ತೀನಿ, ನೀವು ಬರ್ತೀರಾ ಬರಲ್ವಾ ಅಂತ ಕುಮಾರಸ್ವಾಮಿ ಅವರು ಪಂಥಾಹ್ವಾನ ಕೊಡ್ತಾ ಇದ್ದಾರೆ. ಅಂದರೆ ರೈತರ ಹೋರಾಟ ಈಗ ಪೊಲಿಟಿಸೈಸ್ ಆಗಿದೆ. ಪಾಲಿಟಿಕ್ಸ್ ಏನೇ ಇರಲಿ, ಈ ಭೂಸ್ವಾಧೀನ ಪ್ರಕ್ರಿಯೆಯಿಂದ ತನಗೆ ಕೊಡೋದಕ್ಕೆ ಇಷ್ಟೇ ಇಲ್ಲದೆ ಇರುವಂಥ ರೈತರನ್ನ ಯಾವ ರೀತಿ ಸರ್ಕಾರ ಮನವೊಲಿಸುತ್ತೆ? ನಿಜಕ್ಕೂ ಅವ್ರ ಭೂಮಿ ಕಬಳಿಸುತ್ತಾ ಅಥವಾ ಬಿಟ್ಕೊಡುತ್ತಾ? ಈ ಹೋರಾಟ ಇಲ್ಲಿಗೆ ನಿಲ್ಲುತ್ತಾ? ರಾಜಕೀಯ ಮಧ್ಯಪ್ರವೇಶದಿಂದ ಇನ್ನಷ್ಟು ಗಬ್ಬಿ ಎದ್ದೋಗುತ್ತಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇವತ್ತು ಬಿಡದಿ ರೈತರು ನಮ್ಮೊಂದಿಗೆ ಇದ್ದಾರೆ ವೀಕ್ಷಕರೇ. ಇದೇ ಈ ಕ್ಷಣದ ಸ್ಪೆಷಲ್ ಬಿಡದಿ ಬಡಿದಾಟ. ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ವೀಕ್ಷಕರೇ ಬಹಳಷ್ಟು ಜನ ಆಡಿಯನ್ಸ್ ಇದ್ದಾರೆ. ಅವ್ರು ಯಾರೂ ಅಲ್ಲ, ಬಿಡದಿ ಭಾಗದ ರೈತರು. ಬಿಡದಿ ಭಾಗದ ರೈತರು ಯಾರ್ಯಾರು ತಮ್ಮ ಭೂಮಿಯನ್ನು ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರೆ ಅವರು, ಮತ್ತು ಪ್ರಾಣ ಬಿಡ್ತೀವಿ, ನಮ್ಮ ಭೂಮಿಯನ್ನು ಬಿಟ್ಕೊಡೋದಿಲ್ಲ ಆಗಿದ್ದಾಗಲಿ ಅಂತ ಕುಳಿತುಕೊಂಡಿರುವಂತಹ ರೈತರು. ಆ ರೈತರಿಬ್ಬರು ಕೂಡ ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಡದಿ ಹೋರಾಟದಲ್ಲಿ ರಾಜಕೀಯ ಅಂತೂ ಸಿಕ್ಕಾಪಟ್ಟೆ ಗರಂ ಆಗಿ ನಡೀತಾ ಇದೆ. ರೈತರ ಕೂಗು, ರೈತರ ಅಳಲು ಬದಿಗೆ ಒತ್ತಲ್ಪಟ್ಟಿದೆ. ರಾಜಕೀಯ ಮಾತ್ರ ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ದಿನಕ್ಕೊಬ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೊಸ ಪ್ಲೇಯರ್ಸ್ ಎಂಟ್ರಿ ಆಗ್ತಾ ಇದ್ದಾರೆ. ತಮ್ಮದೇ ಆದಂತಹ ಶೈಲಿಯಲ್ಲಿ ವಾದ ವಿವಾದ ಮಾಡ್ತಾ ಇದ್ದಾರೆ. ಲೇಟೆಸ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ತುಂಬಾನೇ ಐ ಕ್ಯಾಚಿಂಗ್ ಆಗಿರೋದು ನಮ್ಮ ಮದ್ದೂರು MLA ಉದಯ್ ಕದಲೂರ್ ಅವರು. ಏನು ಒಳ್ಳೆ ಚಂಗ್ಲಾಡ್ದಂಗೆ ಆಡ್ತಿದ್ದೀರಾ? ಏನು ಚಂಗ್ಲು ಅಂತಂದರೆ ನಂಗೆ ಗೊತ್ತಿಲ್ಲಪ್ಪ, ನಂಗೆ ಅದರ ಡೆಫಿನೇಷನ್ ಗೊತ್ತಿಲ್ಲ. ಮೋಸ್ಟ್ಲಿ ಕಾಂಗ್ರೆಸ್ನ ಅತಿಥಿಗಳು ಅದರ ಡೆಫಿನೇಷನ್ ನನಗೆ ಹೇಳ್ತಾರೆ ಅಂತ ಅನಿಸುತ್ತೆ. ಚಂಗ್ಲಾಡ್ದಂಗೆ ಆಡ್ತಾ ಇದ್ದೀರಾ ಅಂತ. ಸೊ ಎಲ್ಲ ರೀತಿಯಂಥ ಪಾಲಿಟಿಕ್ಸ್ ಸೇರಿದಂತೆ ನಿಜವಾದ ರೈತರ ಅಳಲು ನಿಮ್ಮ ಮುಂದೆ ಇಡ್ತೀನಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ರಾಜಕೀಯ ವಿಶ್ಲೇಷಕರು ಮತ್ತು ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ಹಿರಿಯ ನಾಯಕರು, ಹಿರಿಯ ವಕ್ತಾರರಾದಂಥ ಅಶೋಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂಥ UT ಫರ್ಜಾನಾ ಮೇಡಮ್ ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ಸ್ವಾಗತ. ಅದೇ ರೀತಿ JDSನ ವಕ್ತಾರರಾದಂಥ ಅಶ್ವಿನ್ ಜಾಯ್ನ್ ಆಗಿದ್ದಾರೆ. ಅಶ್ವಿನ್, ತಮಗೂ ಕೂಡ ಸ್ವಾಗತ. ಎಸ್, ಹಾಗಾದ್ರೆ ಬನ್ನಿ ರಾಧಕ್ಕ ಪಂಚಾಯಿತಿಯಲ್ಲಿ ಬಿಡದಿ ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಅಶ್ವಿನ್ ಅವರಿಂದ ಈ ಕಾರ್ಯಕ್ರಮವನ್ನು ನಾನು ಆರಂಭ ಮಾಡ್ತೀನಿ. ಯಾಕೆ ಅಂದರೆ JDS ಪಾರ್ಟಿ ಇದರಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ಸ್ವತಃ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರು ನಾವು ರೈತರ ಪರ ಹೋರಾಟ ಮಾಡ್ತೀವಿ, ಕಮ್ ವಾಟ್ ಮೇ ಅಂತ ಸಂಪೂರ್ಣವಾಗಿ ಇಳಿದಿದ್ದಾರೆ. ಎಸ್ ಅಶ್ವಿನ್, ಲೇಟೆಸ್ಟ್ ಒಂದು ನಾನು ನನ್ನ ಓಪನಿಂಗ್ ರಿಮಾರ್ಕ್ಸಲ್ಲಿ ಹೇಳ್ತಾ ಇದ್ದೆ, ಚಂಗ್ಲು ಅಂದರೆ ನಿಮ್ಗೆ ಗೊತ್ತಾ? ನಿಮ್ಮ ಪದದ ಡೆಫಿನೇಷನ್ ನನಗೆ ಗೊತ್ತಿಲ್ಲ, ಪ್ಲೀಸ್. ನಿಮ್ಗೆ ಗೊತ್ತಾ ಚಂಗ್ಲು ಅಂದರೆ? ಇದು ನಾಡಿನ ಹೆಣ್ಮಕ್ಳು ನೆಮ್ಮದಿಯಾಗಿ ಜೀವನ ಸಾಗಿಸ್ಬೇಕು ಅಂತೇಳಿ ಸನ್ಮಾನ್ಯ ಕುಮಾರಣ್ಣ ಅವರು ಲಾಟ್ರಿ ಸರಾಯಿ ನಿಷೇಧ ಮಾಡಿದ್ದಂತ ನಮ್ಮ ಕುಮಾರಣ್ಣ ಎಲ್ಲಿ ಅದೇ ಸರಾಯಿ ಅದೇ ಲಾಟ್ರಿನ ಹೈಟೆಕ್ ಆಗಿ ಕೆಸಿನೋ ಅಂತ ಹೇಳ್ದಂತ
ಕದ್ಲೂರು ಉದಯ್ ಅವರೆಲ್ಲಿ? ಇವತ್ತು ಅದನ್ನೇ ಅವರು ವ್ಯಾಪಾರ ಅಂತ ಮಾಡಿಕೊಂಡು ಬೆಂಗಳೂರಲ್ಲಿದ್ದಂಥ ಶ್ರೀಮಂತರು ಬಿಸ್ನೆಸ್ ಮಾಡೋ ವರ್ಗದವ್ರನ್ನ ಲೋಡು ನೀವು ಫ್ಲೈಟಲ್ಲಿ ತುಂಬಿಸ್ಕೊಂಡು ಶ್ರೀಲಂಕಾದಲ್ಲಿ ಕೆಸಿನೋ ಆಡಿಸಿ ಅದೇ ಮನೆ ಹಾಳಾಗಲಿಕ್ಕೆ ಕಾರಣ ಆದಂಥ ಉದಯ್ ಕುಮಾರ್ಗೆ ನಾವು ಅವ್ರಿಗೆ ಚೆಂಗ್ಲು ಅಂತ ಬೇರೆಯವ್ರಿಗೆ ಹೇಳೋಂಥ ಅವಶ್ಯಕತೆ ಇದೆಯಾ? ರಿಚ್ಮಂಡ್ ಟೌನು ಏನೋ ಚರ್ಚ್ ಸ್ಟ್ರೀಟಲ್ಲಿ ಬಿಲ್ಡಿಂಗ್ಗಳು ತಗೊಂಡು ಹೈಟೆಕ್ ಹೆಸರಲ್ಲಿ ಕೆಸಿನೋ ನಡೆಸೋಂಥವ್ರು, ಕ್ಲಬ್ಬು ಇಸ್ಪೀಟ್ ಆಡ್ಸೋಂಥ ಕದ್ಲೂರು ಉದಯ್ಗೆ ಚೆಂಗ್ಲು ಅಂತ ನಮ್ಮ ಕುಮಾರಣ್ಣಂಗೆ ಹೇಳೋಷ್ಟು ಧೈರ್ಯನ ಅವ್ರಿಗೆ? ಯಾವತ್ತೂ ಒಬ್ಬರು ಶಾಸಕರು, ಜವಾಬ್ದಾರಿಯುತವಾದಂಥ ಶಾಸಕರು, ಜನಪ್ರತಿನಿಧಿ ನಿಮ್ಮನ್ನ ಮದ್ದೂರಿಂದ ಆರಿಸಿ ಕಳಿಸಿದ್ದಾರೆ. ನೀವು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ನೋಡಿ ಕಲಿಬೇಕು. ನೀವು ವಿರೋಧ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ವಿರೋಧ ಮಾಡಲಿ, ಪದ ಬಳಕೆ ಇದೆಯಲ್ಲ ಮೇಡಮ್, ಜನಪ್ರತಿನಿಧಿ ನೂಲಿನಂತೆ ಸೀರೆ ಅಂತ ಒಂದು ಗಾದೆ ಇದೆ. ಅವ್ರು ಹೇಗಿರ್ತಾರೆ ಜನಪ್ರತಿನಿಧಿಗಳನ್ನ ನೋಡಿ ಆ ತಾಲೂಕಿನ ಜನತೆ ನನ್ನ MLA ಅಪ್ಪ ನನ್ನ ಕೆಲಸ ಮಾಡಿಕೊಡ್ತಿದ್ದಾರೆ, ಜನಪರವಾದಂಥ ಕಾಳಜಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಹೋರಾಡಬೇಕು ಹೊರತು ಕದ್ಲೂರು ಉದಯ್ ಅದೇನ್ರಿ ಚೆಂಗ್ಲು? ಯಾರೇ ನೀವು? ಚೆಂಗ್ಲಂತ ಪದ ಎಲ್ಲಿಂದ? ಯಾವ ಓಡೋದವ್ರು ಏನ್ ಸರ್? ನಮ್ಮ ಉತ್ತರ ಕರ್ನಾಟಕ ಜನ ನಮ್ಗೆ ಈ ಚೆಂಗ್ಲು ನನಗೆ ಹೇಳಿದ್ನಲ್ಲ, ಈಗ ಹೆಂಗೆ ಗೊತ್ತಾಯ್ತಾ? ಚೆಂಗ್ಲು ಬುದ್ಧಿ ಯಾರು ಕಲ್ತಿದೀಗ? ನನಗೆ ಹೇಳ್ದೆ ಕೆಸಿನೋ ಆಡ್ಸೋದು, ಚೆಂಗ್ಲು ಬುದ್ಧಿ ಬೀಳ್ಸೋದು. ಪಾಪ ನೆಮ್ಮದಿಯಾಗಿ ಬದುಕ್ತಿದ್ದಂಥ ಫ್ಯಾಮಿಲಿಗಳನ್ನ ದುಡ್ಡಿದೆ ಬನ್ನಿ ಕರ್ಕೊಂಡೋಗಿ ಅಂತ ಕಾಡ್ಸಾಡಿಸ್ತಾರಲ್ಲ, ಅದು ಚೆಂಗ್ಲು ಬುದ್ಧಿ. ಆಲ್ ರೈಟ್, ಓಕೆ. ಏನೇ ಆಗಲಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಪರ ಮತ್ತು ವಿರುದ್ಧವಾದಂಥ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಪದ ಬಳಕೆ ಒಂದು ಸ್ವಲ್ಪ ಹುಷಾರಾಗಿ ಮಾಡಬೇಕು. MLAಗಳು ಸಾರ್ವಜನಿಕವಾಗಿ ಮಾತಾಡುವಾಗ ಸಮಾಜಕ್ಕೆ ಮಾದರಿಯಾಗಿರಬೇಕೇ ಹೊರತು ಅವರು ಕೂಡ ಏನಪ್ಪ ಇವಯ್ಯ ಹಿಂಗೆ ಮಾತಾಡ್ತಾನೆ ಅಂತ ಅನ್ನಿಸಬಾರದು. ಆಲ್ ರೈಟ್, ಓಕೆ. ಯಸ್, UT ಫರ್ಜಾನ ಮೇಡಮ್, ಇವತ್ತು ಸಾಕಷ್ಟು ಜನ ರೈತರು ಬಂದಿದ್ದಾರೆ. ಆಮೇಲೆ ನಾನು ಅವ್ರ ರೈತರ ಒಂದು ಮಾತುಗಳನ್ನು ನಾನು ಕೇಳ್ತೀನಿ. ಸೊ ಇದು ಇಟ್ಸ್ ಬಿಟ್ವೀನ್ ಸರ್ಕಾರ ಆ್ಯಂಡ್ ರೈತರು ಮತ್ತು ಹೋರಾಟಗಾರರು. ಹೋರಾಟದಲ್ಲಿ ಅವ್ರು ಭಾಗಿಯಾಗಬಾರ್ದು, ಇವರು ಭಾಗಿಯಾಗಬಾರ್ದು ಅಂತ ನೀವು ಗೆರೆ ಹಾಕೋಕ್ಕಾಗಲ್ಲ. ಯಾಕೆ ಅಂತಂದರೆ ರೈತರ ಪರ ಅಥವಾ ಶೋಷಿತರ ಪರ ಧ್ವನಿ ಎತ್ತಬೇಕಾಗಿರೋದು ಪ್ರತಿಪಕ್ಷಗಳ ಕೆಲಸ. ಅವ್ರು ಮಾಡಬೇಕು. ಅವ್ರು ಮಾಡಿಲ್ಲ ಅಂದರೆ ನಾವೇ ಹೇಳ್ತೀವಿ, ಕುಮಾರಣ್ಣ ಏನು ಮಾಡ್ತಾ ಇದ್ದೀರಿ ನೀವು, ವಿಜೇಂದ್ರ ಅವರೇ, ಅಶೋಕ್ ಅವರೇ ಏನು ಮಾಡ್ತಾ ಇದ್ದೀರಿ ಅಂತ ನಾವೇ ಪ್ರಶ್ನೆ ಕೇಳ್ತೀವಿ. ಇವತ್ತು ಕುಮಾರಸ್ವಾಮಿ ಅವರು ಆ ರೈತರ ಪರ ಹೋರಾಟಕ್ಕೆ ಇಳಿದಿದ್ದಾರೆ. ಈ ರೈತರ ಪರ ಹೋರಾಟಕ್ಕೆ ಇಳಿಯೋದು ಸರಿನಾ ತಪ್ಪ ಮೇಡಮ್? ನಮಸ್ತೆ. ಮೊದಲನೇದಾಗಿ ರೈತರ ಆಶೋತ್ತರಗಳಿಗೆ ಸ್ಪಂದಿಸಬೇಕಾಗಿರುವಂಥದ್ದು ನೀವು ಹೇಳಿದ್ರಿ ವಿರೋಧ ಪಕ್ಷದ ಕೆಲಸ ಅಂತ. ಅಲ್ಲ, ಆಡಳಿತ ಪಕ್ಷದ ಮಹತ್ತರ ಜವಾಬ್ದಾರಿಯೂ ಹೌದು. ಅದನ್ನು ಒಪ್ಕೊಂಡೆ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಆಗ್ತಾ ಇರುವಂಥದ್ದು ಏನು, 2006ರಲ್ಲಿ ಅವರು ಅದನ್ನು ನೋಟಿಫೈ ಮಾಡಿದ್ರು, ಇದನ್ನು ಮಾಡಬೇಕು ಅಂತ. ಮೊದಲನೇದಾಗಿ ಮೇಡಮ್, ಈ ಎಲ್ಲ ಈ ಹಾರಾಟಗಳು ನೋಡುವವರಿಗೆ ಒಂದು ಅಬ್ಸರ್ವೇಷನ್ ಬರ್ತಾ ಇದೆ. 2006ರಲ್ಲಿ ಅವ್ರು ನೋಟಿಫೈ ಮಾಡಿದ್ರು ಕಾಣಬೇಕು, ಆಮೇಲೆ ಬಿಟ್ಟರು ಕಾಣಬೇಕು. ಇವಾಗ ಇವರು ಕಾಂಗ್ರೆಸ್ನವರು ಎತ್ಕೊಂಡಿದ್ದಾರೆ ಅಂತ. ಒಂದು 2 ನಿಮಿಷ ನನಗೆ ಮಾತಾಡ್ಲಿಕ್ಕೆ ಬಿಡಬೇಕು. 2006ರಲ್ಲಿ ಇವರು ಅದನ್ನು ನೋಟಿಫೈ ಮಾಡಿದ್ರು, 5 ಉಪನಗರಗಳು ನಮ್ಗೆ ಅವಶ್ಯಕತೆಯಿಂದ ಮಾಡಿದ್ರು. 2007ರಲ್ಲಿ DLF ಕಂಪನಿಯಿಂದ 400 ಕೋಟಿ ರೂಪಾಯಿಗಳನ್ನು ಪಡ್ಕೊಂಡ್ರು. ಅವ್ರು ಅದನ್ನು ನಮ್ಗೆ ಆಗಲ್ಲ, ನೀವು ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ಲಾಸ್ ಅಲ್ಲಿದ್ದೀವಿ ಅಂತ ಅವ್ರು ರಿಟರ್ನ್ ತಗೊಂಡ ಮೇಲೆ ಅದು ಸುಮ್ಮನೆ ಇರಬೇಕಿತ್ತು ತಾನೆ. 2010ರಲ್ಲಿ ಮತ್ತೆ ಯಡಿಯೂರಪ್ಪರವ್ರು ಬಂದು ಮತ್ತೆ ಹೊಸ ಟೆಂಡರ್ ಹಾಕ್ತಾರೆ. 2012ರಲ್ಲಿ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿ ಇದ್ದುಕೊಂಡು ಬಂದು ಅವ್ರೇನು ಮಾಡ್ತಾರೆ, ಒಂದು ಅಲ್ಲಿನ ನಗರಾಭಿವೃದ್ಧಿ ಇಲಾಖೆ ಅಪರ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಹೇಗೆ ಅನುಷ್ಠಾನಗೊಳಿಸಬೇಕು ಅಂತ ಒಂದು ವರದಿ ಬಿಡುಗಡೆ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ 2020ರಲ್ಲಿ ಯಡಿಯೂರಪ್ಪರವರು ಹೇಳ್ತಾರೆ, ಬೆಂಗಳೂರು ಬೆಳೆಯುತ್ತಿರುವ ಕಾರಣ, ಇದರ ಹಲವಾರು ಕೋಟ್ಯಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರುತ್ತಿರುವ ಕಾರಣ ಹೂಡಿಕೆಗೋಸ್ಕರ ಈ 9,000 ಎಕರೆ ಪ್ರದೇಶವು ಅತ್ಯಂತ ಸೂಕ್ತವಾಗಿದೆ. ಅದರ ಮೇಲೆ 2022ರಲ್ಲಿ ಶೆಟ್ಟರ್ ಹೇಳುವಂತಹ, ಇದೇ ಯಡಿಯೂರಪ್ಪನವರು ಹೇಳುವಂತಹ ಒಂದು ಮಹತ್ತರವಾದ ಹೇಳಿಕೆ ಮೇಡಮ್. ನವ ಕರ್ನಾಟಕದ ಮೂಲಕ ನವ ಭಾರತವನ್ನು ನಾವು ಕಟ್ತೀವಿ, ಆ ನವ ಕರ್ನಾಟಕದ ತೊಟ್ಟಿಲು ಈ ಬಿಡದಿ ಅಂತ ಇವರು ಹೇಳ್ತಾರೆ. ಇಷ್ಟೆಲ್ಲ ಹೇಳ್ಕೊಂಡು ಬಂದವರು 2006ರಿಂದ 2022ರವರೆಗೆ ಎಷ್ಟು ವರ್ಷ ಆಯಿತು? ಸುಮಾರು 16 ವರ್ಷಗಳಾಯ್ತಲ್ವಾ? ಈ 16 ವರ್ಷಗಳಲ್ಲಿ ಆ ಪ್ರೊಸೀಜರ್ ಮುಂದೆ ನಡ್ಕೊಂಡೇ ಬರ್ತಾ ಇದೆ. ಇವರೆಲ್ಲರೂ ಅದಕ್ಕೆ ಬೆಂಬಲ ಸೂಚಿಸ್ತಾನೇ ಇದ್ದಾರೆ. ಈವಾಗ ಏನು ಇವ್ರಿಗೆ ಶುರುವಾಗಿದೆ ಅಂದರೆ, ಇದರ ಅರ್ಥ ನಾನು ಹೇಳ್ತಾ ಇರುವಂಥದ್ದು, ರೈತರ ಸಮಸ್ಯೆ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ರೈತರ ಸಮಸ್ಯೆ ಅವರೊಂದು ಮಾತು ಹೇಳಿದರೆ ನಮಗೆ ತಿರುಗಿ ನಾವು ಮಾತಾಡೋಕ್ಕೆ ನಮಗೆ ದಮ್ಮಿರು ಕೂಡ್ದು. ಪೊಲಿಟಿಕಲ್ ಪಾರ್ಟೀಸ್ಗೆ ರೈತರೇ ದೇಶದ ಬೆನ್ನೆಲುಬು, ಅವ್ರು ಬೆಳೆದ್ರೇ ನಾವು ತಿನ್ನೋದು, ಅದು ಬೇರೆ. ಆ ರೆಸ್ಪೆಕ್ಟ್ ನನಗೆ ಯಾವತ್ತೂ ಇದೆ. ಇದು ಕಂಪ್ಲೀಟ್ ಆಗಿ ರಾಜಕೀಯಕರಣಗೊಳಿಸ್ತಾ ಇದ್ದಾರೆ. ಒಂದು ರಾಜಕೀಯ, ಇನ್ನೊಂದು ನಿಜವಾದ ರೈತರ ಹೋರಾಟ. ನಿಜವಾದ ರೈತರ ಹೋರಾಟವನ್ನ ರಾಜಕೀಯವಾದಂತಹ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳಿಗೆ ಮ್ಯಾಚ್ ಮಾಡಿ ಆ ಹೋರಾಟನೇ ಸರಿ ಇಲ್ಲ ಅನ್ನೋ ತರದಲ್ಲಿ ನಿಮ್ಮ ಮಾತುಗಳು ಬರಬಾರ್ದು. ನಾನು ಹೋಗಿದ್ದೀನಿ. ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಭೂಮಿ ಕೊಡಲ್ಲ, ರೈತರು ಕೂತಿರೋ ಜಾಗ ನಿಮಗೆ ಗೊತ್ತಿಲ್ಲ.
ನಮಗೆ ಗೊತ್ತಾಗುತ್ತೆ ಮೀಡಿಯಾದವ್ರಿಗೆ ಎಲ್ಲಿ ಕೂತಿದ್ದಾರೆ, ಅವರ ಜಮೀನುಗಳು ಎಲ್ಲೆಲ್ಲಿವೆ, ಅಲ್ಲಿ ಏನೇನು ಬೆಳೀತಾರೆ ಅನ್ನೋದು ನಮ್ಮ ಮೀಡಿಯಾಗಳಿಗೆ ಗೊತ್ತಾಗುತ್ತೆ. ಐ ಬಿಲಾಂಗ್ಸ್ ಟು ಹಳಿಯಾಳ್ ಕಾನ್ಸ್ಟಿಟ್ಯೂಯೆನ್ಸಿ ಮೇಡಮ್. ನಾನು ಇವ್ರ ಕಾನ್ಸ್ಟಿಟ್ಯೂಯೆನ್ಸಿ ಅಲ್ಲ, ನನ್ನ ಹಳಿಯಾಳ್ ಕಾನ್ಸ್ಟಿಟ್ಯೂಯೆನ್ಸಿ. ಬಟ್ ಸ್ಟಿಲ್ ಐ ನೋ ಭೂಮಿ ಎಲ್ಲಿದ್ದಾವೆ, ಎಲ್ಲಿ ರೈತರು ಹೋರಾಟ ಕೂತಿದ್ದಾರೆ ಅಂತ. ಆ ಕ್ಷೇತ್ರದ MLA ಬಾಲಕೃಷ್ಣ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಏನ್ ಮೇಡಮ್ ಇದು? ಮೇಡಮ್ ಬಾಲಕೃಷ್ಣ ಅವರು ಇದರ ಬಗ್ಗೆ ಸತತವಾಗಿ ಮಾತಾಡ್ತಾನೆ ಇದ್ದಾರೆ. ಏನ್ ಮಾತಾಡೋದು? ಮಾತಾಡೋದಂದ್ರೆ ಏನು ಮೇಡಮ್? No, I don't want any documents. I don't want any documents. ಇದು ಒಂದು ಭಾವನಾತ್ಮಕವಾದ ವಿಚಾರ. ಯಾಕೆ ಅಂದ್ರೆ ಭೂಮಿಗೂ ಮತ್ತು ರೈತನಿಗೂ ಇರುವಂತಹ ಸಂಬಂಧ ಇದು. ಈಗ ಈ ಬರ್ಡ್ ಭೂಮಿ ನಾನು ಇಟ್ಕೊಂಡು ಏನ್ ಮಾಡ್ಲಪ್ಪ, ಅತ್ಲಾಗಿ ಇದನ್ನ ಮಾರಾಟ ಮಾಡಿ ನನ್ನ ಜೀವನ ನಾನು ಕಟ್ಕೋತೀನಿ ಅಂತ ಹೇಳೋದು ಅದು ಒಂದು ಭಾವನೆ. ಇಲ್ಲ ನಾನು ಕೊಡಕ್ಕಾಗಲ್ಲ, ಇದು ನನ್ನ ತಾಯಿ, ನಾನು ಇದನ್ನ ಬಿಟ್ಕೊಡಲ್ಲ ಅನ್ನೋದು ಅದು ಒಂದು ಭಾವನೆ. ಯು ಶುಡ್ ರೆಸ್ಪೆಕ್ಟ್ ಇಬ್ಬರ ಭಾವನೆಗಳು. ಖಂಡಿತವಾಗಿ ಈ ಒಂದು ಸ್ಥಾನದಲ್ಲಿ ಇರುವಂತ ಒಬ್ಬ MLA ಹೋಗ್ಬಿಟ್ಟು ಜನರನ್ನ ಮಾತಾಡ್ಸಕ್ ಆಗಲ್ಲ. ಎಲ್ಲೋ ನಿಂತ್ಕೊಂಡು ನಾನು ತಗೊಳ್ಳೋರಿಗೆ ಚೆಕ್ ಕೊಟ್ಬಿಟ್ಟು ಹಿಂಗೆ ಫೋರ್ಸ್ ಕೊಟ್ಕೊಂಡು ನಿಂತ್ಕೊತೀನಿ ಅಲ್ಕಿಸ್ಕೊಂಡು ಅಂದ್ರೆ ಏನ್ ಮೇಡಮ್ ಇದು? ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್ ಇಸ್ ದಿಸ್? ಇದೇನಿದು? ಜನಪರನ ಇದು? ಏನು ಇಂಥದ? ನೋ, ಅವ್ರು ಕೊಡ್ತಾರ ಕೊಡಲ್ವ? ಯು ಶುಡ್ ಗೋ, ಯು ಶುಡ್ ಅಪ್ರೋಚ್, ಕನ್ವಿನ್ಸ್. ಹಿಂಗಾಗುತ್ತೆ, 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 ಅದಾಗುತ್ತೆ, ಇದಾಗುತ್ತೆ, ಹಿಂಗ್ ಮಾಡೋಣ್ರಪ್ಪ, ಹಂಗ್ ಮಾಡೋಣ್ರಪ್ಪ, ಆಯ್ತು ನಿಮ್ಗೆ ಬೇರೆ ಕಡೆ ಭೂಮಿ ಕೊಡ್ತೀನಿ. ಮೊದಲು ಇವರ ನೋಟಿಫಿಕೇಶನ್ ಏನಿತ್ತು ಗೊತ್ತಾ, ಬರೇ ವಸತಿ ಮಾತ್ರ ಇತ್ತು. ಇವಾಗ ವಸತಿ ಜೊತೆಗೆ ವಾಣಿಜ್ಯ 40% ಭೂಮಿ ಇತ್ತು. ಆ ಕ್ಷೇತ್ರದ MLA ನಾನು ಫರ್ಜಾನಾ ಅವ್ರು ಕೇಳ್ತಾ ಇಲ್ಲ, ನಾನು MLA ಕೇಳ್ತಾ ಇದ್ದೀನಿ. ವೇರ್ ಆರ್ ಯು? ಇದನ್ನೇ ಹೇಳ್ತಾರಲ್ವಾ ಮೇಡಮ್? ಪಾರ್ಟಿಯಿಂದ ಹೇಳ್ತಾರೆ ಮೇಡಮ್, ಪಾರ್ಟಿ ಹೋಗ್ಬೇಕಲ್ಲ. ನಾವೇ ಹೋಗಿದ್ದೀವಲ್ಲ. ಇವಾಗ ನಾನು ಅವತ್ತು ಹೋದೆಪ್ಪ, ನಾನು ಬರೀ ಇವ್ರನ್ನಷ್ಟೇ ಮಾತಾಡ್ಸಿ ಹೋಗ್ಬಿಟ್ಟು ಅವ್ರ ಹತ್ರನೂ ಮಾತಾಡ್ಸ್ಕೊಂಬಂದು ಏನು ಮಾಡ್ತೀರಿ ಮುಂದೆ ಜಮೀನು ಮಾರ್ಬಿಟ್ಟು ಏನು ಮಾಡ್ತೀರಿ, ಹೆಂಗ್ ಜೀವನ ಮಾಡ್ತೀರಿ ಅಂತ. ಸೊ ಆಸ್ ಅ ಮೀಡಿಯಾ ನಾವು ಮಾಡ್ತಾ ಇದ್ದೀವಿ, ಆಸ್ ಅ MLA ಅವ್ರು ಮಾಡ್ಬೇಕಲ್ಲ. ಒಂದಿನ ಅಲ್ಲ, ಪ್ರತಿದಿನ ಹೋಗಿ ಕನ್ವಿನ್ಸ್ ಮಾಡಿ. ಯು ಆರ್ ನಾಟ್ ಅ ಕಾಂಗ್ರೆಸ್ ಪರ್ಸನ್. ಕಾಂಗ್ರೆಸ್ ಪರ್ಸನ್ ಅಲ್ಲ ಟು ಟಾಕ್. ಅಶೋಕ್ ಗೌಡ್ರೆ ಹೊಸ ರೆಸೊಲ್ಯೂಷನ್ ಏನೋ ತಗೊಂಡಿದ್ದೀರಂತೆ ನೀವು ಇವಾಗ ಹೋರಾಟದಲ್ಲಿ ಧುಮುಕಿ. ನಾಟ್ ಓನ್ಲಿ JDS, ನಾವು ಕೂಡ ಇದ್ರ ಕ್ರೆಡಿಟ್ ತಗೋಬೇಕು ಅಂತ. ನಮಗೆ ಕ್ರೆಡಿಟ್ ವಾರಲ್ಲ ಇದು, ನಮಗೆ ರೈತರ ಪರವಾದಂತಹ ನಿಜವಾದ ಕಾಳಜಿ. ನಾನು ಇಲ್ಲಿ BJP ಅನ್ನೋದಕ್ಕಿಂತ ಒಬ್ಬ ಆರ್ಕಿಟೆಕ್ಟ್ ಮತ್ತು ಪ್ಲಾನರ್ ಆಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಈಗ ಸ್ವಲ್ಪ ಒಂಚೂರು ಹಿಸ್ಟ್ರಿಗೆ ಹೋಗಿ ಬರ್ತಾನೆ. ಯಾಕಂದರೆ ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ 6 ಟೌನ್ಶಿಪ್ಗಳನ್ನ ಅನೌನ್ಸ್ ಮಾಡ್ತಾರೆ, ಬಿಡದಿನೂ ಸೇರಿಸ್ಕೊಂಡು ಸಾತ್ನೂರು ಮತ್ತು ಇಲ್ಲಿ ನಮ್ಮ ಹೊಸಕೋಟೆ ಹತ್ರ ಇಲ್ಲೆಲ್ಲನೂ ಸೇರಿ 6 ಟೌನ್ಶಿಪ್ಸ್ ಮಾಡ್ತಾರೆ. ಆವತ್ತಿನ ಬೆಂಗಳೂರಿನ ಚೌಕಟ್ಟೇನಿತ್ತು, ಇವತ್ತೇನು ಔಟರ್ ರಿಂಗ್ ರೋಡ್ ಇದೆ ಅದು ಬೆಂಗಳೂರಿನ ಚೌಕಟ್ಟಾಗಿತ್ತು. ಅಂದರೆ ಅದಕ್ಕೆ ಕಾನ್ಅರ್ಬನೈಸೇಷನ್ ಎಡ್ಜ್ ಅಂತೀವಿ. ಅಂದರೆ ಅದಾದಮೇಲೆ ಬೆಂಗಳೂರು ಇರಲಿಲ್ಲ ಅಂತ ಹೇಳಿ. ಆಗ ಮಾನ್ಯ ದೇವೇಗೌಡರು ಏನು ಮಾಡ್ತಾರೆ ಅಂದರೆ ಔಟರ್ ರಿಂಗ್ ರೋಡ್ ಆದಮೇಲೆ ಗ್ರೀನ್ ಬೆಲ್ಟ್ ಅಂತ ಅನೌನ್ಸ್ ಮಾಡ್ತಾರೆ. ಆ ಗ್ರೀನ್ ಬೆಲ್ಟು 10 to 12 ಕಿಲೋಮೀಟರ್ಸ್ ಇತ್ತು, ಕೆಲವು ಕಡೆ 18 ಕಿಲೋಮೀಟರ್ವರೆಗೂ ಇತ್ತು. ಅದೇನಾಗ್ತಿತ್ತು, ಬೆಂಗಳೂರನ್ನ ಪ್ರೊಟೆಕ್ಟ್ ಮಾಡ್ತಿತ್ತು, ಬೆಂಗಳೂರನ್ನ ಒಂದು ಲಿಮಿಟೆಡ್ ಆಗಿ ಗ್ರೋತ್ಗೆ ಅವಕಾಶ ಕೊಟ್ಟಿತ್ತು. ತದನಂತರದಲ್ಲಿ ಟೌನ್ಶಿಪ್ಸ್ಗೆ 1 ಲಕ್ಷದಿಂದ 5 ಲಕ್ಷದವರೆಗೂ ಈ ಟೌನ್ಶಿಪ್ಸಲ್ಲಿ ಮಾಡ್ತೀವಿ ಅಂತ ಹೇಳಿದರು. SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಮೇಲೆ ಈ ಗ್ರೀನ್ ಬೆಲ್ಟ್ನ ತೆಗಿತಾರೆ, ಜೊತೆಗೆ ಬೆಂಗಳೂರು ಎಕ್ಸ್ಪ್ಯಾಂಡು ತುಂಬ ಆಗಿಬಿಡುತ್ತೆ. ಅದನ್ನು SM ಕೃಷ್ಣ ಅವರೇ ಸ್ವಯಂವಾಗಿ ಹೌದು ನಾನು ಬೆಂಗಳೂರಿನ ಗ್ರೋತ್ಗೆ ಅಂದರೆ ಲಾಜಿಕಲಾಗಿ ಇಲ್ಲದೆ ಇರೋ ರೀತಿ ಇಲ್ಲಾಜಿಕಲಾಗಿ ಕೊಟ್ಟೆ ಅಂತ ಹೇಳ್ಬಿಟ್ಟು ಅನೇಕ ಕಡೆ ಪ್ರೈವೇಟಾಗಿ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಅನೇಕ ಜನ ಪ್ಲಾನರ್ಸು ಹೇಳಿರ್ತಕ್ಕಂಥದ್ದು. ಹೌದು, ಅನೇಕ ಪ್ಲಾನರ್ ಆಗಿ ಇಟ್ಸ್ ನಾಟ್ ಇನ್ ಎ ಪಬ್ಲಿಕ್ ಡೊಮೈನ್. ಕರೆಕ್ಟ್. ಈಗ ಇನ್ನೊಂದು ಆಯಾಮಕ್ಕೆ ಹೋಗ್ಬಿಡೋಣ. KDB, KHB ಮತ್ತು BDA ಈ 3 ಬೆಂಗಳೂರಿನಲ್ಲಿ ಬರ್ತೀನಿ, ಸಂತೋಷ, ಅಗ್ರೀಡ್, ಬರ್ತೀನಿ. KDBನಲ್ಲಿ ಈಗ ಯುಟಿಲೈಸೇಷನ್ ಏನಿದೆ 33% ಯುಟಿಲೈಸೇಷನ್. ಅಂದರೆ ಅವ್ರ ಅಲರ್ಟೆಡ್ ಲ್ಯಾಂಡ್ಸು 33% ಮಾತ್ರ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ, 67% ಸ್ಟಾರ್ಟ್ ಆಗಿದೆ. KHB ಅಕ್ವೈರ್ ಮಾಡಿ ಬಿಲ್ಡ್ ಮಾಡಿರ್ತಕ್ಕಂಥದ್ದು ಅಥವಾ ಯುಟಿಲೈಸೇಷನ್ ಬಂದು 42%. BDA 58% ಯುಟಿಲೈಸೇಷನ್ನು. ಅಂದರೆ ಎಲ್ಲ ಇನ್ಕ್ಲೂಡಿಂಗ್ ಸದಾಶಿವನಗರ BDAದವ್ರು ಮಾಡಿದ್ರು ಅಂತ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇದನ್ನು 58%. ಅಂದರೆ ಅರ್ಥ ಏನು ಅಂದರೆ ಹೌದು ನೀವು ಇನ್ನೊಂದು ಹೊಸ ಲೇಔಟ್ ಮಾಡೋಕ್ಕೆ ಹೋಗ್ತಿದ್ದೀರಾ. ಮತ್ತು ಬೆಂಗಳೂರಿನಲ್ಲಿ ಇವತ್ತು ಕಾನ್ಅರ್ಬನೈಸೇಷನ್ ಎಡ್ಜ್ ಅಂದರೆ ಬೆಂಗಳೂರಿನ ಒಂದು ಲಿಮಿಟ್ ಅಂತ ಏನಿದೆ, ಇವತ್ತು ಅದು ಔಟರ್ ರಿಂಗ್ ರೋಡ್ ಬದಲು PRR ಆಯಿತು, PRR ಬದಲು ಈಗ STRR ಆಗಿಬಿಟ್ಟಿದೆ, ಅಂದರೆ ಸೆಟಲೈಟ್ ಟೌನ್ ರಿಂಗ್ ರೋಡ್ ಆಗಿಬಿಟ್ಟಿದೆ. ಸೆಟಲೈಟ್ ಟೌನ್ ರಿಂಗ್ ರೋಡ್ವರೆಗೂ ನೀವು ಎಳ್ಕೊಂಡು ಹೋದರೆ ಬೆಂಗಳೂರಿನ ಪಾಪ್ಯುಲೇಷನ್ ಏನಾಗುತ್ತೆ, ಇವತ್ತೇನು 1.5 ಕೋಟಿ ಇದೆ, ಅದು 6 ಕೋಟಿ ಪಾಪ್ಯುಲೇಷನ್ ಅಕಾಮಿಡೇಟ್. 6 ಕೋಟಿಗೆ ನೀವು ವಾಟರ್ ಎಲ್ಲಿ ತರ್ತೀರಾ, ಅಥವಾ ನೀರು ಬೇರೆ ಎಲ್ಲ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಬೆಂಗಳೂರಿನ ಒಳಗಡೆ ಇರುವಂತಹ ಒತ್ತಡ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹಂಗೆ ಖಂಡಿತವಾಗ್ಲೂ ಆಗಲ್ಲ. ಯಾಕೆಂದ್ರೆ ನಿಮ್ ಯುಟಿಲೈಸೇಷನ್ ಅಗ್ರೀಡ್ ಈಗ ಆಯ್ತು. ಈಗ ನಿಮಗೆ ದೇವನಹಳ್ಳಿ ಹತ್ರ ನೀವು ಲ್ಯಾಂಡ್ ಅಕ್ವೈರ್ ಮಾಡಿ ಕೊಟ್ಟಿದ್ದೀರಾ, ಯುಟಿಲೈಸೇಷನ್ ಎಷ್ಟಿದೆ? 12% ಇದೆ ಯುಟಿಲೈಸೇಷನ್ನು. ಹಾರೋಹಳ್ಳಿನಲ್ಲಿ, ಕನಕಪುರ ರೋಡಲ್ಲಿ ಹಾರೋಹಳ್ಳಿನಲ್ಲಿ ಯುಟಿಲೈಸೇಷನ್ ಎಷ್ಟಿದೆ? 11% ಇದೆ. ಅಲ್ಲಿ ನೀವು
ಈಗಾಗಲೇ ಅಲಾಟ್ ಆಗಿರೋ ಲ್ಯಾಂಡ್ಗೆ ರಿಯಲ್ ಎಸ್ಟೇಟ್ ಆಗಿ ದಂಧೆ ಕನ್ವರ್ಟ್ ಆಗ್ತಿದೆ. ಅದು ಲ್ಯಾಂಡ್ ಯೂಸ್ ಚೇಂಜ್ ಮಾಡಿಕೊಂಡು ಅವರು ಬೇರೆ ಬೇರೆದಕ್ಕೆ ಉಪಯೋಗಿಸ್ತಾರೆ. ಅಲ್ಲಿ ನೀವು ಇಂಡಸ್ಟ್ರೀಸ್ಗೆ ಕೊಡಿ. ನೀವು ಬೆಂಗಳೂರಿನ ನಿಜವಾದ ಒತ್ತಡ ಕಡಿಮೆ ಮಾಡಬೇಕು ಅಂದ್ರೆ ಅಲ್ಲಿ ಕೊಡಿ. ಹೊಸ ರೈತರನ್ನ ಹೋಗ್ಬಿಟ್ಟು ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಇದ್ರ ಜೊತೆಗೆ ಬರ್ತಾ ಇದ್ದೀನಿ. ಈಗ ಇನ್ನೂ ಒಂದು ಮುಖ್ಯ ಏನು ಅಂತ ಹೇಳಿದ್ರೆ, ಬಾಲಕೃಷ್ಣ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಅಲ್ಲಿ ರಾಗಿ ತಿಂದರೆ ಅಲ್ಲಿ ಕ್ಯಾನ್ಸರ್ ಬರುತ್ತೆ ಅಂತಕ್ಕಂತಹ ಮಾತನ್ನು ಮಾತಾಡಿದ್ದಾರೆ. ಇದನ್ನು ದಯವಿಟ್ಟು ಸಹ ಗಮನಿಸಬೇಕು. ಒಂದು ವಾರದ ಹಿಂದ್ಗಡೆ ಈ ರೀತಿ ಮಾತನ್ನು ಮಾತಾಡಿ ನಾವು ಕೇಳಿಸ್ಕೊಂಡಿರ್ತಕ್ಕಂಥದ್ದು ಉಂಟು. ಜೊತೆಗೆ ನೀವೇನು ಕಾಂಪನ್ಸೇಷನ್ ಕೊಡ್ತೀರಾ? ನೀವು 1 ಎಕರೆ ಮೇಲೆ ಪಟ್ಟವ್ರಿಗೆ ಹೌದು ಮೇಡಮ್ ಹೇಳ್ತಾ ಇದ್ರು, ಪಾಪ ನಾವೇನೋ ಲಕ್ಷ ಕೋಟಿ ಅಂದ್ರೆ ಕಾಂಪನ್ಸೇಷನ್ ಕೊಡ್ತೀವಿ, 40-50 ವಾಟ್ ಎವರ್ ಅದೆಲ್ಲ. ನಂದು 39 ಗುಂಟೆ ಇದೆ, ನನಗೇನು ಕಾಂಪನ್ಸೇಷನ್ ಕೊಡ್ತೀರಾ? ನಾವು 39 ಗುಂಟೆ ಇದೆ, ನನಗೇನು ಕಾಂಪನ್ಸೇಷನ್ ಕೊಡ್ತೀರಾ? ನಂದು 5 ಗುಂಟೆ ಇದೆ, ನನಗೇನು ಕಾಂಪನ್ಸೇಷನ್ ಕೊಡ್ತೀರಾ? ನಾನೇನು ಮಾಡಬೇಕು? ಅದೇ ಲ್ಯಾಂಡ್ ಯೂಸ್ ಚೇಂಜ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಡ್ತೀರಾ? ನಂದು 5 ಗುಂಟೆ ಬಿಟ್ಬಿಡಿ, ನಾನು ಮನೆ ಕಟ್ಕೊಂತೀನಿ, ನಾನು ಅಸೋಸಿಯೇಟ್ ಕಟ್ಕೊಂತೀನಿ, ನಾನು ಬದುಕ್ತೀನಿ. ನಾನು ಬೆಂಗಳೂರನ್ನ ಈ ರೀತಿ ಮೊನ್ನೆ ನರೇಂದ್ರ ಮೋದಿ ಅವ್ರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ ಸರ್. ನರೇಂದ್ರ ಮೋದಿ ಅವ್ರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ. ಯಾವುದೋ ಖಾಸಗಿ ಚಾನಲಲ್ಲಿ ಮಾತಾಡ್ತಾ ಇದ್ರು. ಅಲ್ಲಿ ಹಿರಿಯ ಪತ್ರಕರ್ತರೆಲ್ಲ ಅವರು ಭಾಷಣಕ್ಕೆ ಚಪ್ಪಾಳೆ ಹೊಡಿತಾ ಇದ್ರು. ಏನು ಅಂತಂದರೆ, ನಮ್ಮೂರಲ್ಲಿ ಕರೆಂಟ್ ಇಲ್ಲ, ನಮ್ಮೂರಲ್ಲಿ ಒಂದು ದೀಪ ಇಲ್ಲ ಅಂತ ಸ್ಟ್ರೈಕ್ ಮಾಡ್ತಾರೆ. ಆಯ್ತಪ್ಪ, ನಾವಲ್ಲಿ ಒಂದು ಏನಾದರೂ ಗ್ರಿಡ್ ಹಾಕ್ತೀವಿ, ಏನಾದರೂ ಒಂದು ಡ್ಯಾಮ್ ಕಟ್ತೀವಿ, ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತಂದರೆ ನೀವು ಭೂಮಿ ಕೊಡಲ್ಲ. ನಿಮಗೆ ಒಂದು ಭೂಮಿ ಹೋರಾಟನೂ ಮಾಡ್ತೀರಿ, ಇನ್ನೊಂದು ಕಡೆ ಲೈಟು ಇಲ್ಲ ಅಂತ ಅಂತೀರಿ. ಅದು ಹೆಂಗೆ ಅಭಿವೃದ್ಧಿ ಆಗುತ್ತೆ? ಅದು ಹೆಂಗೆ ಕೇಳ್ತೀರಿ ಅಂತ ನರೇಂದ್ರ ಮೋದಿ ಅವರು ಭಾಷಣ ಹೊಡಿತಾ ಇದ್ರು. ಸೊ ಸೇಮ್ ರೂಲ್ಸ್ ಅಪ್ಲೈಸ್ ಇಲ್ಲೂ ಅದೇ ರೂಲ್ ಅಪ್ಲೈ ಆಗುತ್ತಲ್ಲ ಇರೋ ಲ್ಯಾಂಡ್ನ ನೀವು ಅಕ್ವೈರ್ ಮಾಡಿರೋ ಲ್ಯಾಂಡ್ನ ಯುಟಿಲೈಸ್ ಆಗದೆ ಇರೋದನ್ನ ನೀವು ಕೊಡಿ, ಆಯ್ತಾ? ಯುಟಿಲೈಸ್ ಆಗಿ 100% ಯುಟಿಲೈಸೇಷನ್ ಆಗಿದ್ರೆ ಇನ್ನೊಂದು ಟೌನ್ಶಿಪ್ ಮಾಡಿ, ಆಗ ರೈತರು ಮುಂದೆ ಬರ್ತಾರೆ. ನೀವು ಯುಟಿಲೈಸೇಷನ್ ಇಲ್ಲ, ಕರ್ನಾಟಕ ಅಲ್ಲಿ ಭೂಮಿ ಇದೆ, ಯುಟಿಲೈಸ್ ಮಾಡಿ ಅಂತ. ನನ್ನ ಭೂಮಿ ನನ್ನ ಹಕ್ಕು ಅಷ್ಟೇ. ಅಲ್ಲಲ್ಲ, ಭೂಮಿ ನನ್ನ ಹಕ್ಕು. ದುರಾದೃಷ್ಟ ಏನು ಅಂತ ಹೇಳಿದ್ರೆ, ಯು ಡೋಂಟ್ ಹ್ಯಾವ್ ಎ ಪಾಲಿಸಿ, ಯು ಹ್ಯಾವ್ ನಾಟ್ ಮೇಡ್ ಎ ವಿಷನ್ ಡಾಕ್ಯುಮೆಂಟ್ ಅಟ್ ಆಲ್ ಫಾರ್ KIDB ಲ್ಯಾಂಡ್ಸ್. ಅದು ಪಾಯಿಂಟ್ ಇರೋದು. 33% ಪ್ರಾಪರ್ ಆದಂತ ಒಂದು ಹೋರಾಟ ಇಲ್ಲ ನಿಮ್ದು. ಏನು ಗೆಸ್ಟ್ಗಳ ತರ ಹೋಗಿ ಬರ್ತಾ ಇದ್ದೀರಾ? ಪ್ರಾಪರ್ ಆನ್ ಗ್ರೌಂಡ್ ಇಳಿದು ಹೋರಾಟ ಯಾವಾಗ ಆಗುತ್ತೆ ನಿಮ್ದು? ಇದು ಪಕ್ಕಾ ಪೊಲಿಟಿಸೈಸ್ ಆಗ್ತಾ ಇದೆ ಸರ್, ಪಕ್ಕಾ ಪಾಲಿಟಿಕ್ಸ್ ಆಗ್ತಾ ಇದೆ. ನನಗಿರೋ ಕನ್ಸರ್ನ್ ಏನು ಗೊತ್ತಾ ಸರ್, ಯಾವ ವಾಯ್ಸು ಅನ್ಹರ್ಡ್ ಆಗಿ ಹೋಗಬಾರ್ದು, ಕೇಳಿಸ್ಕೋಬೇಕು. ಸರ್ಕಾರ ಅಂದರೆ ತಾಯಿ ಇದ್ದಾಗಿರಬೇಕು, ಕೇಳಿಸ್ಕೋಬೇಕು. ನೀವು ಅವ್ರು ಕೊಡಲ್ಲ ಅಂದ ಮಾತ್ರಕ್ಕೆ ಅವರನ್ನು ನೀವು ವಿಲನ್ಗಳ ಥರ ನೋಡೋದಲ್ಲ. ದೇ ಆರ್ ಆಲ್ಸೋ ಒಂದು ಕರ್ನಾಟಕದ ರೈತರವರು. ಆ ರೈತರ ಮನವಿ ಏನಿದೆ, ಅವರ ಅಳಲೇನಿದೆ ನೀವು ಕೇಳಿಸ್ಕೋಬೇಕಲ್ಲ. ಒಂದು ತಾಯಿ ಹೃದಯ ಬೇಕಲ್ಲ. ಸ್ವತಃ MLAನೇ ಕೇಳಿಸ್ಕೊಳ್ಳಲ್ಲ DK ಶಿವಕುಮಾರ್ ಅವ್ರ ದೂರದ ಮಾತು. ಹೋಗಿ ಅವ್ರನ್ನ ಮಾತಾಡ್ಸಲ್ಲ. ಅಲ್ಲಿ ಹೋದ್ರೆ ಎಲ್ಲಿ ನನಗೆ ಮಂತ್ರಿ ಸ್ಥಾನ ತಪ್ಪಿ ಹೋಗುತ್ತೋ ಅನ್ನೋ ಭಯ ಅವ್ರಿಗಿದೆ ಏನೋ, ನಾನು ಐ ಡೋಂಟ್ ನೋ. ಸೊ ಈಗ ಎಲ್ಲರಿಗೂ ಇರುವಂಥದ್ದು ಅಟ್ಲೀಸ್ಟ್ ಅವ್ರನ್ನ ಮಾತಾಡಿಸಿ ಕೇಳಿಸ್ಕೊಳ್ಳಿ ಅಂತ. ಅದು ಯಾಕೆ ಅಲ್ಲಿವರೆಗೆ ಯಾಕೆ ಹೋಗ್ತಿಲ್ಲ ಅವರು? ಕುಮಾರಸ್ವಾಮಿ ಅವ್ರನ್ನ ಕರೀತಾರೆ, ಇವ್ರ ಹತ್ರ ಯಾಕೆ ಹೋಗಲ್ಲ? ಯಾರು ಬೇಡ ಅಂತಾರೆ? DK ಶಿವಕುಮಾರ್ ಅವರು ಹೋದ್ರೆ ಏನು ರೈತರು ಬೇಡ ಅಂತಾರ? ಬಾಲಕೃಷ್ಣ ಅವರು ಒಂದು ನಿಯೋಗ ತೊಗೊಂಡು ಬರ್ರಪ್ಪ ಬರ್ರಿ, ಯಾರ್ಯಾರು ಇದ್ರು ಬರ್ರಿ ಹೋಗೋಣ DK ಶಿವಕುಮಾರ್ ಅವ್ರ ಹತ್ರ. ಇನ್ನು ನಡೆಯೋದೇ ಇಲ್ಲಲ್ರಿ ಸರ್. ಬಾಲಕೃಷ್ಣ ಅವರೇ ಒಂದು ನಾಯಕತ್ವ ತಗೊಂಡು ಎಲ್ಲ ರೈತರನ್ನ ಕರ್ಕೊಂಡು ಹೋಗಿ DK ಶಿವಕುಮಾರ್ ಮನೆಗೆ ಆಗೋ ಅಥವಾ ತಮ್ಮ ಮನೆಯಲ್ಲೂ ಸಭೆ ಮಾಡಿಸಿಬಿಟ್ಟಿದ್ರೆ ಇವರೆಲ್ಲ TV ಚಾನಲ್ ಬರೋ ಅವಕಾಶ ಇರ್ತಾನೆ ಇರಲಿಲ್ಲ. TV ಚಾನಲ್ ಬಂದು ಇವ್ರ ತಮ್ಮ ಮಳನ್ನು ಹೇಳ್ಕೋ ಅಗತ್ಯ ಇರ್ತಾನೆ ಇರಲಿಲ್ಲ ಒಂದು. ಆಮೇಲೆ ಇಲ್ಲಿ ನೀವು ರಾಜಕೀಯದ ಬಗ್ಗೆ ಮಾತಾಡಿದ್ರಲ್ಲ, ರಾಜಕೀಯ ಅಂತೂ ಮೋರ್ ದ್ಯಾನ್ 50%, ನಿಯರ್ಲಿ 100% ಇದನ್ನು ಕಲುಷಿತಗೊಳಿಸಿದ್ದು ರಾಜಕೀಯ. ಅಲ್ಲಿನ ನೀರು ಎಷ್ಟು ಕಲುಷಿತಗೊಂಡಿದೆ ಅದಕ್ಕಿಂತ ಜಾಸ್ತಿ ಕಲುಷಿತಗೊಳಿಸಿದ ಕಾರಣ ಇಲ್ಲಿನ ರಾಜಕೀಯಗಳು. ಏನಾಗಿದೆ ಈಗ, ನಮ್ಮ ಅಶೋಕ್ ಗೌಡರು ಒಂದು ಪಾಲಿಸಿ ಮಾಡೆಲ್ ಹೇಳ್ತಾ ಇದ್ರು, ಅಲ್ಲಿ KIDB ಲ್ಯಾಂಡ್ ಇದೆ. ಹಾಗೆ KIDB ಅದರ ಒಂದು ಏಮ್ಸ್ ಆ್ಯಂಡ್ ಅದರ ಉದ್ದೇಶಗಳೇ ಬೇರೆ, ಈ ನಗರದ ಉದ್ದೇಶನೇ ಬೇರೆ. ಕುಮಾರಸ್ವಾಮಿಯರೇ ಇದನ್ನು ಕರೆದಿದ್ರು ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ. ವಾಟ್ ಈಸ್ ಇಂಟಿಗ್ರೇಟೆಡ್ ಟೌನ್ಶಿಪ್? ಕುಮಾರಸ್ವಾಮಿಯರ ವಿಷನ್ ಇದು. ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ ಏನು? ವರ್ಕ್, ಲಿವ್, ಪ್ಲೇ. ಈಗ ಜಾಲಹಳ್ಳಿ ಮನೆ ಎಲೆಕ್ಟ್ರಾನ್ ಸಿಟಿಯಲ್ಲಿ ನೌಕರಿ ಆದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅದೇ ಜಾಗದಲ್ಲಿ ಅಲ್ಲೇ ಆಫೀಸ್ಗಳು, ಅಲ್ಲೇ ಮನೆ, ಅಲ್ಲೇ ಸ್ಕೂಲು, ಅಲ್ಲೇ ಕಾಲೇಜ್ಗಳು ಎಲ್ಲ ಆಚೆ ಸುಮ್ಮನೆ ಟ್ರಾಫಿಕ್ ಮಾಡೋದಿಲ್ಲ ಅಂತ. ಅದು ದ್ಯಾಟ್ ಈಸ್ ಅ ಕಾನ್ಸೆಪ್ಟ್ ಸ್ಯಾಟಲೈಟ್ ಟೌನ್ಶಿಪ್. ನಮ್ಮ ಅಶೋಕ್ ಗೌಡ ಹೇಳಿದೆ ಪ್ಯಾರಿಸಲ್ಲೂ ಕೂಡ ಆಗಿದ್ದು ಅದೇನೆ. ಪ್ಯಾರಿಸ್ ಸುತ್ತಮುತ್ತ ಸ್ಯಾಟಲೈಟ್ ಟೌನ್ಗಳೇ ಇದ್ದಾವೆ. ಆ ಸ್ಯಾಟಲೈಟ್ ಟೌನಲ್ಲಿ ಎಲ್ಲ ಅವ್ರ ಬದುಕಾಗುತ್ತೆ. ಅಕಸ್ಮಾತ್ ಪ್ಯಾರಿಸಲ್ಲಿ ಕೆಲಸ ಪ್ಯಾರಿಸಿಗೆ ಬರ್ತಾರೆ, ಅದು ಪ್ರತಿದಿನ ಕೆಲಸಕ್ಕೆ ಪ್ಯಾರಿಸಿಗೆ ಬರೋಲ್ಲ. ದ್ಯಾಟ್ ಈಸ್ ಅ ಕಾನ್ಸೆಪ್ಟ್ ಸ್ಯಾಟಲೈಟ್ ಟೌನ್ಶಿಪ್ಸ್. ಎಸ್ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಅಂತ. ಎಷ್ಟು ಚಾನಲ್ ಸುತ್ತಿದ್ದೀರಿ ಶ್ವೇತಾ? ನಾನು ಒಂದು ತಿಂಗಳಿಂದ ದಿನ ಚಾನಲ್ಲೇ ಸುತ್ತುತ್ತಾ ಇದ್ದೀನಿ, ಜೊತೆಗೆ ಹೋರಾಟನೂ ಮಾಡ್ತಾ ಇದ್ದೀನಿ. ಏನೂ ಸಿಕ್ಕಲಿಲ್ಲ, ನಮ್ಮ ನೆಮ್ಮದಿ ಹಾಳಾಗೋಗಿದೆ. ಮತ್ತು ಪ್ರತಿದಿನ ನಿದ್ದೆ ಇಲ್ಲ, ನೋವು, ಹತಾಶೆ ಇದೆ. ಇಷ್ಟು ಬಿಟ್ಟರೆ ನಮಗೇನು ಸಿಗ್ತಿಲ್ಲ. ಒಂದೇ ನಾನು ಕೇಳ್ತಿರೋದು, ಸರ್ಕಾರದವ್ರಿಗೆ ಹೇಳ್ತಾ ಇರೋದು,
ಹೌದು ನೀವು 80% ಡೇಟಾ ಇಟ್ಕೊಂಡಿದ್ದೀರಾ, ಎಲ್ಲ ನಿಮ್ಮ ಹತ್ರನೇ ಇದೆ. ನಾವೇನು ರೈತರ 20% ಇದ್ದೀವಿ, ಆಯ್ತಾ? ಅದಕ್ಕೆ ಏನು ಮಾಡ್ತೀರಾ? ಇದಕ್ಕೆ ಆನ್ಸರ್ ಕೊಡಿ. ಬಾಲಕೃಷ್ಣ ಅವರು ನಮಗೆ ಗೊತ್ತೇ ಇಲ್ಲ ಅಂತೀರಲ್ಲ, ನಾವು ಇಂಡಿಯಾ ದೇಶ, ಕರ್ನಾಟಕ ರಾಜ್ಯ, ಮಾಗಡಿ ಕ್ಷೇತ್ರ, ಬೈರ್ಮಂಗ್ಲ ಅನ್ನೋ ಒಂದು ವಿಲೇಜಲ್ಲೇ ಇರೋದು. ಅವ್ರಿಗೆ ಹೇಳಿ ಹುಡ್ಕಕ್ಕೆ ಅದನ್ನೇನು ಗೂಗಲ್ ಮ್ಯಾಪ್ ಹಾಕಿ ಹುಡ್ಕೋ ಅಗತ್ಯ ಇಲ್ಲ. ನಾವೇ ರಾಮನಗರಕ್ಕೆ ಹೋಗಿ ಅವ್ರನ್ನ ಕೇಳಿದ್ದೀವಿ. ಅವಾಗ ಏನಂದ್ರೆ ಯಾರು ಪರ ಅವ್ರು ಕೊಡ್ತಾರೋ ಭೂಮಿನ ಅವ್ರಿಗೆ ಮಾತ್ರ ಅವ್ರು ಶಾಸಕರಾಗಿದ್ದಾರೆ, ಯಾರು ವಿರೋಧ ಇದ್ದಾರೋ ಅವ್ರಿಗೆ ಅವ್ರು ಶಾಸಕರಲ್ಲ ಸದ್ಯಕ್ಕೆ ಪರಿಸ್ಥಿತಿಗೆ. ಮತ್ತು ಇನ್ನೊಂದು ಹೇಳಬೇಕು, ಅಲ್ಲಿ ನೀರು ಅದು ಇದು ಅದ್ರ ಬಗ್ಗೆ ಎಲ್ಲ ಇವ್ರಿಗೆ ವಿಚಾರ ತುಂಬ ಗೊತ್ತಾಗ್ಬಿಟ್ಟೈತೆ. ಅಲ್ಲಿ ಪಕ್ಷದವ್ರ ಕಾರ್ಯಕರ್ತರ ಬಗ್ಗೆನೂ ಗೊತ್ತು, ಅಲ್ಲಿರೋ ರೈತರ ಬಗ್ಗೆ ಯಾಕೆ ಇವ್ರಿಗೆ ಗೊತ್ತಾಗ್ತಿಲ್ಲ? ಅದು ಸರಿನಾ? ಇದ್ರ ಜೊತೆಗೆ ನಾನು ಹೇಳೋದು, ಅಲ್ಲ ನಿಮ್ಗೆ ಏನೇನು ಕಾಯಿಲೆಗಳಿದಾವೆ ಅಂತ ಸದ್ಯಕ್ಕೆ ಯಾವುದು ಇಲ್ಲ. ಬಾಲಕೃಷ್ಣ ಅವರು ಮೆಡಿಕಲ್ ಚೆಕಪ್ನ ಆದಷ್ಟು ಬೇಗ ಪ್ರತಿಯೊಂದು ಹಳ್ಳಿಲೂ ಮಾಡಿಸ್ಲಿ. ಈ ಕಾಯಿಲೆ ಏನಾದರೂ ಇದ್ರೆ ಅದು ಡೇಟಾ ಕೊಟ್ಬಿಡ್ಲಿ, ಅದನ್ನು ಕೊಟ್ಬಿಡ್ಲಿ. ಈಗ 80% ರೈತರು ಒಪ್ಪಿದ್ದಾರೆ, ಅಲ್ಲಿ ಫಲವತ್ತಾದ ಭೂಮಿ ಇಲ್ಲ, ಬರಡು ಭೂಮಿ, ರೈತರು ಯಾರು ಅಲ್ಲ, ಎಲ್ಲ ಅನ್ಯ ಪಕ್ಷದವರು ಎಲ್ಲ ಆಗೋಯ್ತು. ಇದೊಂದು ಕಾಯಿಲೆ ಹೇಳಿದ್ದೀರಾ ಸರ್, ಇದನ್ನು ನೀವು ಡೇಟಾ ತೆಗಿಸ್ಲೇಬೇಕು, ಕೊಡಲೇಬೇಕು. ಮೇಡಮ್ ಭರತ್ ಅಂತೇಳಿ, ನಾನು ರೇಷ್ಮೆ ಬೆಳೆಗಾರ. ನಾನು ಇಲ್ಲಿಗೆ ಬರೋಕ್ಕೆ ಬೆಳಗ್ಗೆ ಸೊಪ್ಪಾಕ್ಬಿಟ್ಟು ಎಲ್ಲ ಬಂದೆ. ನಮ್ಮ ಶ್ವೇತಕ್ ಅವರು ಇಲ್ಲೇ ಮಹಾಲಕ್ಷ್ಮಿ ಲೇಔಟು. ಇಲ್ಲ, ಇದು ಒಳ್ಳೆ ಕ್ವಶನ್ನೇ. ಯಾಕಂದರೆ ನಾನು ಹುಟ್ಟಿರೋದು ಹಳ್ಳಿಲೇ, ನಮ್ಮಪ್ಪ ರೈತ, ನನ್ನ ತಾತನೂ ರೈತ, ನಾನು ರೈತನ ಮಗಳೇ, ರೈತನೇ ಈಗ್ಲೂ. ನನ್ನ ಹೆಸರು 1 ಎಕರೆ ಜಮೀನಿದೆ, ಅದ್ರಲ್ಲಿ ಅಡಿಕೆ, ತೆಂಗು, ಬಾಳೆ ಎಲ್ಲ ಬೆಳೆದಿದ್ದೀವಿ. ಮತ್ತು ಬರತ್ತವ್ರೆ, ನಿಮ್ಗೆ ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀನಿ, ಏನಾದರೂ ಬೇಕಂದರೆ ಹೊಸೂರ್ಗೆ ಬನ್ನಿ, 37/1 ನನ್ನ ಸರ್ವೆ ನಂಬರಲ್ಲಿ ನನ್ನ ಜಾಗ ತೋರಿಸ್ತೀನಿ, ನೋಡ್ಬಿಟ್ಟು ಹೇಳಿ. ಆಮೇಲೆ ಬೆಂಗಳೂರಲ್ಲಿ ಇದ್ದು ಅಲ್ಲಿ ಭೂಮಿ ಮಾಡ್ತಿರೋರು ಅವರು ರೈತರೇ, ಮತ್ತು ರೈತರ ಪರ ಯಾರು ಸಪೋರ್ಟ್ ಮಾಡ್ತಾರಲ್ಲ ಅವರು ರೈತರೇ. ರೈತರು ಅನ್ನೋಕ್ಕೆ ಒಂದು ಹೆಮ್ಮೆ ಐತೆ, ತಾಕತ್ತೈತೆ. ಸುಮ್ಮನೆ ನೀವು ಪ್ರಶ್ನೆ ಎಲ್ಲ ಮಾಡ್ತಿರೋದು ಎಲ್ಲ ಇಲ್ಲೇ ಐತೆ. ಏನ್ ಮಾಡ್ತಾ ಇದ್ದೀನಿ ನಾನು ನಿಯತ್ತಾಗಿ ನನ್ನ ಭೂಮಿ ತಾಯಿನ ಉಳ್ಸಕ್ ಉದಾಹರಣೆಗೆ ನಾನು ಇಲ್ಲಿ ಕೆಲಸ ಮಾಡ್ತೀನಿ, ಈಗ ನಾನು ಇಲ್ಲಿ ಕೆಲಸ ಮಾಡ್ತೀನಪ್ಪ ಗ್ಯಾರಂಟಿ ನ್ಯೂಸಲ್ಲಿ. ನನ್ಗೆ ಊರಲ್ಲಿ ಹೊಲ ಐತೆ, ಅಲ್ಲಿ ಹೊಲದಲ್ಲಿ ಏನ್ ಹಾಕ್ತಾರೆ, ಏನ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಹೋಗ್ತೀನಿ, ನನ್ನ ಹೆಸರು ಮೇಲೆ ಹೊಲ ಐತೆ ಅಂದ ಮಾತ್ರ ನೀವು ರೈತರಲ್ಲ, ನೀವು ರೈತರಲ್ಲ ಅಂತ ಹೇಳಿಲ್ಲ ಮೇಡಮ್. ವ್ಯವಸಾಯ ಮಾಡ್ತಾ ಅಲ್ಲಿ ಹೋರಾಟ ಮಾಡ್ತಾರಲ್ಲಿ ಎಷ್ಟು ಜನ ವ್ಯವಸಾಯ ಮಾಡ್ತಾವ್ರೆ ಅನ್ನೋದು ನನ್ನ ಪ್ರಶ್ನೆ. ಹೋರಾಟ ಮಾಡ್ತಾರಲ್ಲಿ ಅಲ್ಲಿ ನಮ್ಮ ಸುಮಿತ್ರಕ್ ಅವರು, ಆಮೇಲೆ ಅವರು ಸುಮಕ್ ಅವರು, ಅದ್ ಬಿಟ್ರೆ ಇವರು ಸುರೇಶ್ ಅಣ್ಣ, ಮತ್ತೆ ಇವರು ಬಂದ್ಗಿರಿ ಅವರು, ಇನ್ ಮಿಕ್ತ ಅವ್ರೊಬ್ರು, ಇನ್ ಬಿಟ್ರೆ ಇನ್ ಯಾರು ವ್ಯವಸಾಯ ಮಾಡ್ತಾವ್ರು ಹೇಳ್ಕೊಂಡು ಇದ್ ಮಾಡ್ಬೇಕು ಅಲ್ಲಿ. ಈಗ ಇದಕ್ಕೆ ನೀನೊಬ್ನೇ ರೈತ, ಅವ್ರ ರೈತರಲ್ಲ. ಈಗ ನಮ್ 2 ಪಂಚಾಯತ್ ನೀನೊಬ್ನೇ ರೈತ, ಇನ್ನು ಉಳಿದವ್ರು ರೈತರಲ್ಲ. ನಾನು ಆತರ ಹೇಳ್ತಾ ಇಲ್ಲ, ಆತರ ಹೇಳ್ತಾ ಇಲ್ಲ. ಮತ್ತೇನು ಒಬ್ರು ಮಾತಾಡ್ತಾ ಇಲ್ಲ ನಾನು ಇಲ್ಲಿ. ಹೇಳೋದ್ ಕೇಳಿಸ್ಕೊಡ್ರಿ, ಒಂದ್ ನಿಮಿಷ ತಡ್ರಿ. ಮೇಡಮ್, ಇದಕ್ಕೆ 2000ರಲ್ಲಿ ಕುಮಾರಣ್ಣ ರೆಡ್ ಝೋನ್ ಮಾಡಿದ್ರು. ಇದಕ್ಕೆ ಹಾಲ್ಗೆ ಹಾಕ್ತವ್ರು ಕುಮಾರಣ್ಣನೇ. ಈಗ ಇಲ್ಲಿ ಬಂದು ಗಾಳಿಲಿ ಗುಂಡೊಡ್ಕೊಂಡು ಇಲ್ಲಿವರೆಗೂ ಪ್ರೆಸ್ ಮೀಟ್ಗಳು ಮಾಡಿರೋದ್ರಲ್ಲಿ ಒಂದ್ರಲ್ಲೂ ನಾನು ರೆಡ್ ಝೋನ್ ತೆಗಿತೀನಿ, ನಾನು ಇದ್ ಮಾಡ್ತೀನಿ ಅಂತ ಆಗಲ್ಲ. ರೆಡ್ ಝೋನ್ ಮಾಡಿದ್ರೆ ಎಲ್ಲ ಸರ್ಕಾರಗಳಿಗೆ ಚಿನ್ನದ ಮಟ್ಟೆ ಇತ್ತಂಗೆ. ರೆಡ್ ಝೋನ್ ಇರೋ ಭೂಮಿಗಳು ಸರ್ಕಾರಗಳಿಗೆ ಚಿನ್ನದ ಮಟ್ಟೆಗಳು. ಯಾಕಂದ್ರೆ ಅಭಿವೃದ್ಧಿಗೆ ಅವ್ರು ಅವತ್ತೇನಾದ್ರೂ ರೆಡ್ ಝೋನ್ ಮಾಡಿರ್ಲಿಲ್ಲ ಅಂತಿದ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಚಿನ್ನದ ಮೊಟ್ಟೆ ಸಿಕ್ತಿರ್ಲಿಲ್ಲ. ಹೌದು, ಇದೇ ಕುಮಾರಣ್ಣ ಕ್ಯಾನ್ಸಲ್ ಮಾಡಲ್ಲ. ಯಾಕೆ ಮಾಡಲ್ಲ? ಮುಂದೆ ನಾನು ಸಿಎಂ ಆಗ್ತೀನಿ, ನಾನು ಮಾಡ್ತೀನಿ ಅಂತ ಈಗ ಅದನ್ನ ತಗೊಳ್ತಾ ಇದ್ದಾರೆ. ಯಾಕೆ ಮಾಡಲ್ಲ? ಅವತ್ತು 4 ಹೋಬ್ಳಿಂದ ಮಾಡಿದ್ರು ಟೌನ್ಶಿಪ್ ಮಾಡ್ಬೇಕು ಅಂತ. ಅದೇ 4 ಹೋಬ್ಳಿಂದ ಬಿಟ್ಬಿಟ್ಟು ನಮ್ಮ 2 ಪಂಚಾಯತಿನ ಯಾಕೆ ರೆಡ್ ಝೋನ್ ಮಾಡಿದ್ರು? ಈಗ ಭರತ್, ರೆಡ್ ಝೋನ್ ಮಾಡಿದವ್ರದ್ದು ಎಷ್ಟು ತಪ್ಪಿದೆಯೋ, ಸ್ವಾಧೀನ ಮಾಡ್ಕೊಳ್ಳೋರ್ದು ಅಷ್ಟೇ ತಪ್ಪಿದ್ಯಾ, ಅಥವಾ ರೆಡ್ ಝೋನ್ ಮಾಡಿರೋದು ಮಾತ್ರ ತಪ್ಪು? ಅರಿವೇ ಇರ್ತಾರಲ್ವಲ್ಲ, ಭೂಸ್ವಾಧೀನ ಪರಿವೇ ಇರ್ತಾರಲ್ಲ. ಭೂಸ್ವಾಧೀನ ಮಾಡೋದು ಒಳ್ಳೇದಾ? ಭೂಸ್ವಾಧೀನ ಈಗ ಇದು ಕನ್ಸರ್ಟ್ ಕಾರ್ಪೊರೇಷನ್ ಕನ್ಫ್ಯೂಷನ್ ಇದೆ, ಮೋಸ್ಟ್ಲಿ ಕನ್ಫ್ಯೂಸ್ ಆಗಿದೆಯಾ? ಕನ್ಫ್ಯೂಸ್ ಇಲ್ಲ. ಈಗ ರೆಡ್ ಝೋನ್ ಮಾಡಿರೋದು ತಪ್ಪಾಗಿರೋದನ್ನ ಇವ್ರು ಬಂದಿರೋದು, ಇವ್ರದ್ದು ತಪ್ಪು. ಇವ್ರು ತಪ್ಪು ಅಂದ್ರೆ ಇವ್ರು ಮಾಡಿರೋದಕ್ಕೆ ತಾನೇ ಬಂದಿರೋದು. ಬರಕ್ ಸಾಧ್ಯನೇ ಇರ್ತಾರಲ್ವಲ್ಲ. ಅಂದ್ರೆ ಇವ್ರು ತಪ್ಪಿಲ್ಲ, ಬಂದಿರೋರು ತಪ್ಪಿಲ್ಲ, ಮಾಡಿದ್ರೆ ಹುಟ್ಟಿಸ್ತವ್ರು ಇವ್ರು ತಂದೆ ಆಗಕ್ ಬಂದವ್ರೆ. ಈಗ ಹಂಗೆ ಅನ್ಕೋಬೇಕು, ಹಂಗೆ ಅನ್ಕೋಬೇಕು. ಇದ ಉಡ್ಸ್ತಾರ ಅವ್ರ ಅವತ್ತು ಉಡ್ಸ್ಲಿಲ್ಲ ಅಂದ್ರೆ ಇದು ಇದೇ ತಂದೆನೇ ಆಯ್ತಾರಲ್ಲ ಮೇಡಮ್. ನಮ್ಗೆ ಬೈರ್ಮಂಗ್ಲಿಂದ 5-6 ಕಿಲೋಮೀಟರ್ ಹಿಂದೆ ಮುಂದೆ 2 ಇಂಡಸ್ಟ್ರಿಯಲ್ ಏರಿಯಾ ಅವೆ. ಹೌದು, ನಾನು ನೋಡಿದ್ದೆ. ಅದು ನಮ್ಮ ಬೈರ್ಮಂಗ್ಲಕ್ಕೆ ಬ್ರಿಡ್ಜ್ ಬಿಟ್ರೆ 6-7 ಕೋಟಿ. ಈ ಕಡೆ ನಮ್ಮ ಕಂಚಕನಹಳ್ಳಿ ಬಿಟ್ರೆ 6-7 ಕೋಟಿ. ಈಗ ನಾವು ಇಲ್ಲಿ 60 ಲಕ್ಷದಿಂದ 80 ಲಕ್ಷ 90 ಲಕ್ಷ ಅಲ್ಲಿಗೆಲ್ಲ ಒಂದೇ ಒಂದು ಮಾತ್ರ ರೋಡ್ ಸೈಡು ಈ
ಎಷ್ಟು 3,25,00,000 ಒಂದು ಎಕರೆ 17 ಕುಂಟೆ ಮಾತ್ರ ಹೋಯ್ತು. ಹೊಸೂರು ಸರ್ವೆ ನಂಬರ್ದು ಅದೊಂದೇ ಹೈಯೆಸ್ಟು ಇದಕ್ಕೋಗಿದ್ದು. ಅದು ಇದು ರೆಡ್ ಝೋನ್ ಇಲ್ಲ ಅಂತಿದ್ರೆ ಇದು ಬರ್ತಾನೆ ಇರಲಿಲ್ಲ. ಈಗ ನಮ್ಮ ಇಂಡಸ್ಟ್ರಿಯಲ್ರಿಗೆ ಎಲ್ಲ ಕೆಲಸಗಳು ನಮ್ಗೆ ವ್ಯವಸಾಯ ಮಾಡೋಕ್ಕೆ ಆಳುಗಳು ಸಹ ಸಿಗ್ತಾ ಇಲ್ಲ. ಈಗ ನಾವು ಮನೇಲಿ ಮಾಡ್ತಾ ಇದ್ದೀವಿ, ಅದು ಅಲ್ಲಿರೋರ್ಗೂ ಗೊತ್ತು ಆಳುಗಳು ಎಲ್ಲಿ ಸಿಗ್ತಾರೆ, ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಈಗ ನಾನು 10ನೇ ಕ್ಲಾಸ್ ಗಂಟ ಬೇರೆ 10,000 ರೂಪಾಯಲ್ಲಿ ಓದಿದೆ. ಇವತ್ತು ನನ್ನ ಮಗನಿಗೆ ಎಷ್ಟು ಈಗ 1.5 ಲಕ್ಷ ಬೇಕು 1ನೇ ಕ್ಲಾಸ್ಗೆ, ಒಂದೊಂದು ಕ್ಲಾಸ್ಗೆ ಹೇಳಿ. ಭೂಮಿ ಮಾರ್ಬಿಟ್ಟು 1.5 ಲಕ್ಷ ಅಲ್ಲ ಹೇಳ್ತಾ ಇರೋದು ವಾಸ್ತವ ಹಿಂಗದೆ ಅಂತ. ಅವತ್ತು ರೆಡ್ ಝೋನ್ ಒಂದು ಮಾಡಲಿಲ್ಲ ಅಂತಿದ್ರೆ ಇದು ಇರ್ತಾನೆ ಇರಲಿಲ್ಲ ಮೇಡಮ್. ಅವ್ರಿಗೂ ನಿಮ್ಗೆ ಸಂಬಂಧ ಇಲ್ಲ, ಅವ್ರು ಹೇಳ್ತಾರೆ. ಒಂದ್ ನಿಮಿಷ ಸುಮ್ಮನೆ ಇರು. ಅವತ್ತು ರೆಡ್ ಝೋನ್ ಮಾಡಲಿಲ್ಲ ಅಂದ್ರೆ ಇದು ಇರ್ತಾನೆ ಇರಲಿಲ್ಲ. ಏನಾಗ್ತಿತ್ತು ರೆಡ್ ಝೋನ್ ಮಾಡ್ಲಿಲ್ಲ ಅಂದ್ರೆ? ರೆಡ್ ಝೋನ್ ಮಾಡಲಿಲ್ಲ, ಇಷ್ಟು ಆಗ್ಲೇ ಡೆವಲಪ್ ಆಗಿ ಹೋಗಿರೋದು ಮೇಡಮ್. ಡೆವಲಪ್ ಅಂದ್ರೆ ಏನ್ ಡೆವಲಪ್ಮೆಂಟ್ ಅಂದ್ರೆ ನಿಮ್ ಪ್ರಕಾರ? ಏರಿಯಾ ಡೆವಲಪ್ ಆಗಿರೋದು. ಈಗ ಹೆಂಗ್ ಡೆವಲಪ್ ಆಗಿರೋದು? ಲೇಔಟ್ ಆಗೋದು, ಇನ್ನ ಸ್ಕೂಲ್ಗಳಾಗೋದು, ರೋಡ್ಗಳಾಗೋದು. ಆಗ್ತಿಲ್ಲ ಪೆಟ್ರೋಲ್ ಬಂಕ್ ಇಲ್ಲ ನಮ್ಮ ಬೈರ್ಮಂಗ್ಲದಲ್ಲಿ, ಒಂದು ಪೆಟ್ರೋಲ್ ಬಂಕ್ ಇಲ್ಲ. ಯಾಕಿಲ್ಲ? ಅಲ್ಲಿಗೆ ಹೋದ್ರೆ ಕನ್ವರ್ಷನ್ ಕೇಳ್ತಾರೆ. ಕನ್ವರ್ಷನ್ ಯಾಕೆ ಕೊಡಲ್ಲ? ರೆಡ್ ಝೋನ್ ರೆಡ್ ಝೋನ್ ಇರೋದ್ರಿಂದ ಇಲ್ಲ, ಎಲ್ಲ ಝೋನ್ ಇರಬೇಕು. ಮೇಡಮ್ನವರೇ, ಬೈರ್ಮಂಗ್ಲದಲ್ಲಿ 4 ಬಾರ ಇದ್ದಾವೆ. ಕಂಚಕನಹಳ್ಳಿಲಿ ಒಂದೈತೆ, ತಿಮ್ಮೇಗೌಡನ ದೊಡ್ಡ ಎಷ್ಟು ಕಿಲೋಮೀಟರ್ ಮೇಡಮ್ನವರೇ? 2 ಕಿಲೋಮೀಟರ್. ಬೈರ್ಮಂಗ್ಲದಲ್ಲಿ 4 ಇದಾವೆ. ಇವ್ರು ಏನ್ ಹೇಳಿದ್ರು, ಸ್ಕೂಲ್ ಇಲ್ಲ ಅಂದ್ರು. ವಾಗ್ದೇವಿ ಸ್ಕೂಲ್ ಯಾವ ಸ್ಕೂಲ್ ಮೇಡಮ್ನವರೇ? ಇದು ವಾಗ್ದೇವಿ ಐತೆ. ಇದೇ ಸಿದ್ದರಾಜಣ್ಣ ಅವ್ರದ್ದು ಸ್ಕೂಲ್ ಐತಲ್ಲ, ಅದೇ ಅರ್ಥ ಮೇಡಮ್ನವರೇ. ಅವರು ಬೇಕು ಅಂತ ಓಡಾಡ್ತಾ ಇದ್ದಾರೆ. ಹೇಳಿ ಮೇಡಮ್. ರೆಡ್ ಜೂನ್ ಕುಮಾರಣ್ಣ ಮಾಡ್ಬಿಟ್ರು, ಕುಮಾರಣ್ಣ ಕೂಸು ಅಂತಾರಲ್ಲ. ರೆಡ್ ಜೂನ್ ಇದ್ದಿದ್ಕೆ ಮತ್ತೆ ಅವರು ಪ್ರಭಾವಿಗಳು ಇವತ್ತು 15 ಎಕರೆ 20 ಎಕರೆ ಮಡಗಿರೋರು, ಸ್ಕೂಲ್ ಮಡಗಿರೋರು, ಬಾರ್ ಮಡಗಿರೋರು 15 ಲಕ್ಷ 20 ಲಕ್ಷಕ್ಕೆ 10-15 ವರ್ಷದಿಂದನೇ ಲಪಟಾಯಿಸ್ಬಿಟ್ರು. ಇವತ್ತು ರೆಡ್ ಜೂನ್ ಇರೋ ಇಂದಾನೆ ಅವ್ರು ಲಪಟಾಯಿಸಿ 10 ಲಕ್ಷ 15 ಲಕ್ಷ 20 ಲಕ್ಷಕ್ಕೆ. ಆ ರೆಡ್ ಜೂನ್ ಇರೋ ಇಂದಾನೆ ಪಾಪ ಬಡವ್ರು ಇರೋ ಭೂಮಿನ ಉಳಿಸ್ಕೊಂಡಿರೋದು. ಆಮೇಲೆ ಆ ಭಾಗದಲ್ಲಿ ಎಲ್ಲ ರಚ್ನೀರು ಕ್ಯಾನ್ಸರ್ ಬಂದ್ಬಿಟ್ಟದೆ ಅಂತಾರಲ್ಲ, ಹಳ್ಳಿಗೆ 10 ಜನ ಕ್ಯಾನ್ಸರ್ ಬಂದಿದೆ ಅಂತ ನಮ್ಮ ಶಾಸಕರು ಹೇಳ್ತಾರಲ್ಲ. ಯಾವತ್ತು ಒಂದಿನ ಬಂದು ಊರಿಗೆ ಇದು ಚಿಕಿತ್ಸೆ ಕೊಡ್ಸಿದ್ಯಪ್ಪ 10 ಜನಕ್ಕೆ? ಯಾವ ಪರಿಹಾರ ಕೊಡ್ಸಿದ್ಯಪ್ಪ? ಯಾವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿದ್ಯಪ್ಪ ನೀನು? ಆಮೇಲೆ ಇದೇ ಋಷಾವತಿ ಸುಮ್ನೆ ಇರಿ ಸರ್. ಮೊನ್ನೆ ಚೆಕ್ ಇಷ್ಟಾಗ್ಲಾಯ್ತು ಸರ್, ಚೆಕ್ಕು ಅದನ್ನ ಹಿಡಿದು ಫೋಟೋ. ಹೌದು ಮೇಡಮ್, ಇಷ್ಟ ಏನೋ ಇದ್ರಲ್ಲಿ ಓಪನ್ ಮಾಡಿ ಬಿಲ್ಡಿಂಗು ಹಂಗೆ ಕಾಣ್ತವೆ. ಏನ್ ಆ ಬಿಲ್ಡಿಂಗು ನೋಡಕ್ ಕಣ್ಣು ಸಾಲದು. ಇವತ್ತು ಋಷಾವತಿ ಇಲ್ಲಿ ರತ್ನೀರ್ ಅಂತಿರಲ್ಲ, ಇಲ್ಲಿ ದಾಖಲೆ ಇದೆ ಯಾವ್ಯಾವ ಊರಿಗೆ ಋಷಾವತಿ ನಾಲೆ ನೀರು ಹೋಗ್ತದೆ ಅಂತ. ಬೈರ್ಮಂಗ್ಲಕ್ಕೆ 476 ಎಕರೆ 27 ಗುಂಟೆ, ಕೆಂಪಯ್ಯನಪಳ್ಳಿಗೆ 232 ಎಕರೆ 37 ಗುಂಟೆ, ಕಂಚಕಾರನಹಳ್ಳಿಗೆ 66 ಎಕರೆ 37 ಗುಂಟೆ. ಇದು ವಿಸ್ತೀರ್ಣ ಇರೋದು 26 ಹಳ್ಳಿ 9,600 ಎಕರೆ. ಇಷ್ಟೇ ಎಕರೆ ಇದು ರತ್ನೀರು ಹೋಗೋದು. ಆಮೇಲೆ ಕನ್ಪುರ್ವರೆಗೂ 15 ಕಿಲೋಮೀಟರ್ 3,000 ಹೆಕ್ಟೇರ್ ಮೇಲೆ ನಾಲೆ ಇದೆ. ಆ ಹಳ್ಳಿಗಳು ಕೆಳಗಡೆ 15 ಹಳ್ಳಿಗಳವೆಲ್ಲ ಇದು ಈ ನೀರಿಂದಾನೆ ಜೀವನ ಮಾಡ್ತಾವ್ರಲ್ಲ. ಹೈನುಗಾರಿಕೆ ಮಾಡ್ಕೊಂಡು ಒಂದೊಂದು ಹಳ್ಳಿಲಿ 2,000-3,000 ಲೀಟರ್ ಪ್ರತಿ ದಿನ ಬರ್ತದೆ. ಅದು ಕನಕಪುರ ಎಂಟ್ರಿ ಆಗ್ತಾ ಇದ್ದಾಗೆ ಅದು ಭಗೀರಥ ನದಿ ಆಗೋದು. ಭಗೀರಥ ಆಗ್ಬಿಟ್ಟು ಮೆಟ್ರೋ ಡ್ಯಾಮ್ ಸೇರ್ತದೆ. ಪಾಪ ಅವರೆಲ್ಲ ಸೋತೋಗ್ಬಿಟ್ಟವ್ರು, ತಮಿಳ್ನಾಡವರೆಲ್ಲ ಈ ನೀರು ಕುಡಿದ್ಬಿಟ್ಟು. ಇದು ವಾಸ್ತವ ತಿಳ್ಕೊಂಡು ಮಾತಾಡ್ಬೇಕು. ಇವತ್ತು ಅವ್ರೇನೋ ಹೇಳ್ತಿದ್ರು, ಅವ್ರು ಯಾರು ನೀರೇ ಬರಲ್ಲ 1000 ಅಡಿ ಹಾಕೋದ್ರು ಅಂತ. ಬಂದು ಪರೀಕ್ಷೆ ಮಾಡ್ಬಿಡಿ, ನಾನು ಬೋರ್ ಎತ್ತಿಸ್ತೀನಿ ನಿಮ್ಮ ಕಣ್ಣು ಎದುರುಗಡೆ. 200 ಅಡಿಯಲ್ಲಿ ಓಡ್ಲಿಲ್ಲ ಅಂದ್ರೆ ನಾನು ಭೂಮಿ ಬರ್ಕೊಟ್ಬಿಡ್ತೀನಿ. ಆಮೇಲೆ ಯಾರು ಸುತ್ತಾರಿ ಇಲ್ದೇನೆ ಸೋತೋಗ್ಬಿಡಿದೆ. ಅದೇ ನೀರು ಕುಡಿತಾ ಇರೋದ್ರಿ, ಅದೇ ನೀರು ಅವ್ರು ಯಾರು ಇವಾಗ ಇರ್ರಿ ಒಂದ್ ನಿಮಿಷ. ನಮ್ಮ ಭರತಣ್ಣ ಹೇಳ್ತಿದ್ದ, ನನ್ನ ಹೆಸರು ಹೇಳಿ ಮೇಡಮ್, ಭರತಣ್ಣ ಹೇಳ್ತಿದ್ದ ಪಾಪ ನಮ್ಮೂರ್ ಪಕ್ಕನೆ ಇದು ವ್ಯವಸಾಯ. ನನ್ನ ಹೆಸರು ಹೇಳಲಿಲ್ಲ, ಯಾರ್ಯಾರು ವ್ಯವಸಾಯ ಮಾಡ್ತಾರೆ. ಆಮೇಲೆ ನಾಗರಾಜಣ್ಣ ಹೇಳ್ತಾ ಇದ್ರು 1000 ಅಡಿ ಕೊರ್ಸಿದ್ರು ಬರಲ್ಲ ನೀರು ಇದು ಅಂತ. ಬನ್ನಿ ಮೇಡಮ್, ನಮ್ಮ ಅಣ್ಣ ತಮ್ಮದಿರ್ದು 20 ಎಕರೆ ಜಮೀನು ಕೊಡ್ತೀನಿ. 20 ಎಕರೆಯಲ್ಲಿ ನಾನು 2 ಬೋರ್ ಹಾಕ್ಸಿದ್ದೀನಿ, ನಮ್ಮ ಅಣ್ಣ 3 ಬೋರ್ ಹಾಕ್ಸವನೆ, ನಮ್ಮ ಚಿಕ್ಕಪ್ಪನ ಮಗ 6 ಬೋರ್ ಹಾಕ್ಸವನೆ. ಒಂದು ತೊಟ್ಟು ನೀರಿಲ್ಲ. ನಾನು 2 ಕಿಲೋಮೀಟ್ರಿಂದ ನೀರು ತಂದಿದ್ದೀನಿ. ನಮ್ಮಣ್ಣ 2.5 ಕಿಲೋಮೀಟ್ರಿಂದ ನೀರು ತಂದವನೆ. ನಾಗರಾಜಣ್ಣ ಬಂದು ಹಾಕ್ಸ್ಕೊಂಡು ಕೊಟ್ಬಿಟ್ಟು ನಮಗೆ ಒಂದು ಇದು ಮಾಡಿ ಹಾಕೋ ಕೊಡ್ಲಿ. ಅವ್ರು ಹೇಳ್ತಾವ್ರಲ್ವಾ, ವ್ಯವಸಾಯ ಮಾಡೋರು ಅಲ್ಲ ಸರ್. ಈಗ ಒಂದ್ ನಿಮಿಷ, ನಿಮ್ ಜಮೀನಲ್ಲಿ ನೀರ್ ಬಂದಿಲ್ಲ. ಒಂದ್ ನಿಮಿಷ ಮಂಜುನಾಥ್ ಅವ್ರು, ಹೌದು ನಿಮ್ ಜಮೀನಲ್ಲಿ ಲೆಟ್ ಮಿ ಫಿನಿಶ್. ನಿಮ್ ಜಮೀನಲ್ಲಿ ನೀರ್ ಬರ್ದ ಮಾತ್ರಕ್ಕೆ
ಇಡೀ ಊರ್ ಜನಕ್ಕೆಲ್ಲ ನೀರ್ ಬಂದಿಲ್ಲ ಹೌದು ಅಂತಲ್ಲ, ಮೇಡಮ್, ನಾವು ಅದನ್ನೇ- ಅವ್ರ ಜಮೀನಲ್ಲಿ ನೀರ್ ನಾನು ಬಂದಿದೆ ಅಂತ ಅವತ್ತು- ಮಾತ್ರಕ್ಕೆ ನಾನು ಅವತ್ತು- ಎಲ್ಲರಿಗೂ ತುಂಬ ಮೇಡಮ್, ಅರಿತಾ ಇದೆ ಅಂತಲ್ಲ. ಅದು ನಾನು ಅವತ್ತು ಸಾರ್ವತ್ರಿಕ ಹೇಳಿರೋದು ಮಾಡಬೇಡಿ, ಅದನ್ನೇ. ಸಾರ್ವತ್ರಿಕ ಮಾಡಬೇಡಿ. ಹೌದು. ಎವ್ರಿ ಕೇಸ್ ಇಸ್ ಇಂಡಿವಿಜುವಲ್. ಹೌದು ಮೇಡಮ್. ನಿಮ್ ಕೇಸ್ ಇಂಡಿವಿಜುವಲ್. ನೀವು ನಿಮ್ ಪರ ಮಾತಾಡಿ. ಹೌದು ಮೇಡಮ್, ನನ್ನ ಪರನೇ ಮಾತಾಡ್ತಾ ಇದ್ದೆ. ಅವತ್ತು ನಾನು ಹೇಳಿರೋದು ಅದೇನೆ, ಹಾ. ನನ್ನ ಜಮೀನಲ್ಲಿ ನೀರು ಬರ್ತಾ ಇಲ್ಲ. ಎಷ್ಟು ಎಕರೆ ಇದೆ ನಿಮ್ದು? ನಂದು 8.5 ಎಕರೆ ಜಮೀನಿದೆ. ಓ, ದೊಡ್ಡ ರೈತ. 8.5 ಎಕರೆ ಜಮೀನಿದೆ ನಂದು. ನಿಮ್ಗೆ ಒಳ್ಳೆ ಇದು ಸಿಗುತ್ತೆ, ಏನಂದ್ರೆ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ. ಇವಾಗ ಎಲ್ಲಾರ್ದು ಜಮೀನ್ ಇತ್ತು 2006 ಕುಮಾರಣ್ಣ ಮಾಡಿದಾಗ, ಮಾರ್ಕೊಂಡು 5 ಕುಂಟೆ Red zone ಇದ್ದಾಗ ಅವ್ರ ಹೆಂಗ್ ಕಷ್ಟ ಇದ್ದಾಗ ಮಾರ್ಕೊಂಡ್ರು? ಮಾರ್ಕೊಂಡು ಹೆಂಗ್ ಮಾರ್ಕೊಂಡ್ರು? ಎಲ್ಲ 40 ಲಕ್ಷ 50 ಲಕ್ಷಕ್ಕೆ ಮಾರಿರೋದು. ಹೆಂಗ್ ಮಾರ್ಕೊಂಡ್ರು? ಸಾಧ್ಯ ಇಲ್ಲ ಅಲ್ಲ. ಯಾಕೆ ಸಾಧ್ಯ ಇಲ್ಲ? ನೀವು ನಾನ್ ಬನ್ನಿ ಮಾರ್ಕೋಬಹುದಾಗಿತ್ತಲ್ಲ. ಬನ್ನಿ ತೋರಿಸ್ತೀನಿ. ಒಂದ್ ಕಡೆ ಹೇಳ್ತೀರಿ ರೆಡ್ ಝೋನ್ ಆಗೈತೆ ಮೇಡಮ್, ಇರಿ ಮೇಡಮ್, ಒಂದ್ ಕಡೆ ಹೇಳ್ತೀರಿ ರೆಡ್ ಝೋನ್ ಐತೆ ಮಾರಕ್ಕಾಗಲ್ಲ ಅಂತ. ಯಾರು ಮಾರಕ್ಕಾಗಲ್ಲ ಅಂತ ಹೇಳಿದ್ರು ನಿಮ್ಗೆ? ಬರತ್ತೆ ಯಾರು ಮಾರಕ್ಕಾಗಲ್ಲ ಅಂತ ಹೇಳಿದ್ರು? ಅಲ್ಲ, ನೀವೇ ಅಂತೀರಲ್ಲಪ್ಪ, ರೆಡ್ ಝೋನ್ ಇಂದ ನಮ್ಗೆ ತೊಂದರೆ ಆಗಿದೆ, ಭೂಮಿ ಮಾರಕ್ ಆಗ್ತಾ ಇಲ್ಲ, ಡೆವಲಪ್ ಆಗತ್ತಾ ಇಲ್ಲ ಅಂತ. ಎಷ್ಟಕ್ಕೆ ಮಾರಿದ್ದಾರೆ? 40 ಲಕ್ಷ 50 ಲಕ್ಷಕ್ಕೆ ಮಾರಿದ್ದಾರೆ. ಇದೇ ರಿಯಲ್ ಎಸ್ಟೇಟ್ ದಂಧೆಕೋರು 40-50 ಲಕ್ಷಕ್ಕೆ ತಕೊಂಡು 60 ಲಕ್ಷ 70 ಲಕ್ಷಕ್ಕೆ ಮಾರಿ ದುಡ್ಡು ಮಾಡವ್ರೆ. ಇವತ್ತೆಲ್ಲ ದಂಧೆಕೋರುಗಳು ರಿಯಲ್ ಎಸ್ಟೇಟ್ ದಂಧೆಕೋರು ಆಗವ್ರಲ್ಲಿ. ಬರೀ ಬೆಂಗಳೂರು ಜಮೀನು ಎಷ್ಟು ಜನ ತೆಗ್ದಿ ಅಲ್ಲಿ ಬಿಟ್ಟಿದ್ದಾರೆ. ನಾನು ನಿಮ್ ರಿಯಾಲಿಟಿ ತೋರಿಸ್ತೀನಿ, ಬನ್ರಿ. 40% ಅಷ್ಟು ಬೆಂಗಳೂರು ಜನ ಆಲ್ರೆಡಿ ತಗೊಂಡವ್ರಲ್ಲಿ 2006 ಇಂದೀಚೆಗೆ. ಬರ್ರಿ, ಎಷ್ಟು ಜನ? ಪಾಯಿಂಟ್ ಏನ್ ನಿಮ್ದು? ನಮ್ದು ಪಾಯಿಂಟ್ ಏನಿಲ್ಲ ಮೇಡಮ್, ನಮ್ದು ಇಷ್ಟೇ. ನಾವು ಕೂಡ ಕುಪ್ಕೆ ಇದ್ದೀವಿ. ನಾವು 2006 ಇಂದ ಬೇಸತ್ತೋಗ್ಬಿಟ್ಟಿದೀವಿ ಅಲ್ಲಿ. ನಾವು ಕಷ್ಟ ಅಂದಾಗ ನಾವು ಜಮೀನು ಮಾರಕ್ಕಾಗಲ್ಲ, ಸರಿನಾ? ಎಲ್ಲ ಮಾರ್ಬೋದು ಅಂದ್ರೆ 40-50 ಲಕ್ಷ ಕೊಟ್ಬಿಟ್ಟು ನಾನು ಸಾಲ ನೋಡ್ತೀರಲ್ಲ, ನಾನೇನು ಒಂದು ಅಭಿವೃದ್ಧಿ ಮಾಡ್ಕೊಳ್ಳೋಂಗಿಲ್ಲ ಅಲ್ಲಿ. ಮೈಕ್ ಹತ್ರ ಇಟ್ಕೊಂಡು ಮಾರ್ಬೋದು 40-50 ಲಕ್ಷಕ್ಕೆ ಜಮೀನು ಮಾಡ್ಕೊಂಡು ನಾನು ಇದು ಮಾಡ್ಲಾ? ನಂದು ಇವತ್ತು ರೆಡ್ ಝೋನ್ ಇಲ್ಲ ಅಂತ ಅಂದಿದ್ರೆ 5 ಕೋಟಿ 6 ಕೋಟಿ ನನ್ನ ಜಮೀನು. ರೆಡ್ ಝೋನ್ ಇಲ್ಲ ಅಂದ್ರೆ ನಂದು 5 ಕೋಟಿ 6 ಕೋಟಿ ಜಮೀನು. ನಂದು ಮನನಹಳ್ಳಿ ಗ್ರಾಮ, ಸರಿನಾ? ನಂದು ಆ ಕನಕಪುರ ನ್ಯಾಷನಲ್ ಹೈವೇಗೆ 1 ಕಿಲೋಮೀಟ್ರು 250 ಮೀಟರ್ ಆಗುತ್ತೆ, ಸರಿನಾ? ನಮ್ಮೂರು ಸಗುಣಮಕ್ಕಿ ಹೊಳೆ ಇದೆ. ಆ ದಿಬ್ಬ ದಾಟಿದ್ರೆ 6 ಕೋಟಿ 7 ಕೋಟಿ. ಅದೇ ಈ ದಿಬ್ಬ ದಾಟಿದ್ರೆ 60 ಲಕ್ಷ 70 ಲಕ್ಷ. ಬನ್ನಿ ನಾನು ತೋರಿಸ್ತೀನಿ ಎಷ್ಟು ಎಕರೆ ಜಮೀನು ಮಾರವ್ರೆ ಅಂತ ನಾನು ತೋರಿಸ್ತೀನಿ. ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ, ನೀವು ಮಾರೋದ್ರಲ್ಲಿ ತಪ್ಪೇನಿಲ್ಲ. ಯಾವ್ಗೆ? ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ, ನೀವು ಮಾರೋದ್ರಲ್ಲಿ ತಪ್ಪೇನಿಲ್ಲ. ಯಾವ್ದು ನನ್ ಕಷ್ಟ ಇದ್ದಾಗ ನಾನು ಮಾರಕ್ ಹೋಯ್ತೀನಿ. ಮಾರಿ ನಾನು ಏನ್ ಕೆಟ್ಕಲ್ವಲ್ಲ ನಂಗೆ ದುಡ್ಡು. ಸರಿ ಮಾರಿ, ಈಗ ಯಾರು ಬೇಡ ನಾನು 1 ಎಕರೆ ಮಾರಕ್ ಹೋಗ್ಲಾ? ಹಂಗಲ್ಲಪ್ಪ, ನೀನ್ ಮಾರು, ನಿನ್ಗೆ ಯಾರು ಬೇಡ ಅಂದ್ರೆ ಈಗ ಮಾರದೇ ಇರೋ ನಮ್ದಲ್ಲಿ ತಗೊಳ್ಳೋ ರೆಡ್ ಝೋನ್ ಅಂತ ಇದ್ ಮಾಡ್ತಾರಲ್ಲ, ಭೂಮಿನ ಯಾರೇ ತಗೋತಾರ? ಎಲ್ಲ ಮಣ್ಣು ಮಾತಾಡ್ಬೇಡ. ಈಗ ಅವ್ರು ಮಾತಾಡಾಯ್ತು, ಅವ್ರು ಮಾತಾಡಕ್ಕೆ ಮೈಕ್ ಕೊಡ್ರಿ, ಅಲ್ಲಿ ಕೊಡ್ರಿ ಈಗ ನಮ್ದು ಫಲವತ್ತಾದ ಭೂಮಿ. ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರದ್ದು ಇದು ಒಡಕೆ ಬೆಳ್ತದೆ 2 ಎಕರೆ ಒಡಕೆ ಬೆಳ್ತದೆ, ಬಿದ್ದಿರ್ತದೆ, ಹೋಗದೆ ನನ್ ಜಮೀನು ನೀನ್ ಯಾರು ಕೇಳಕದು? ನಿಂತ್ಕೊಳ್ಳಿ ಯಜಮಾನ. ಮೇಡಮ್, ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿ ಅದು. ಮೇಡಮ್ ಸುಮ್ಮನೆ ಇರಿ ಮೇಡಮ್, 1 ನಿಮಿಷ ಹೇಳಿ. ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಗೂ ಮಾತಾಡ್ತಾ ಇದ್ದೀನಿ. ರಿಯಲ್ ಆಗಿ ನಮ್ಗೆ ಲಾಸ್ ಆಯ್ತಿರೋದು ಮೇಡಮ್. ನಾನ್ ಮಾತಾಡ್ತಾ ಇದ್ದೀನಿ ಮೇಡಮ್. ಇವಾಗ ನನ್ನ ಮಗಳು ಬಂಜೆ ಆಗೋಗ್ಬಿಟ್ರೆ ಊರಲ್ಲಿರೋ ಮಕ್ಕಳೆಲ್ಲ ಬಂಜೆತೀರಾ? ನಿನ್ನ ಭೂಮಿ ನೀರ್ ಬೀಳಲಿಲ್ಲ, ನನ್ನ ಭೂಮಿ 135 ಅಡಿ ನೀರು ಕೊಡ್ತೀನಿ, 135 ಅಡಿ ನೀರು ಕೊಡ್ತೀನಿ. ನನ್ನ ಮಗಳು ಬಂಜೆ, ಈ ಊರಲ್ಲ ಬಂಜೆತೀರಾ? ಅಲ್ಲಿ ಎಷ್ಟು ಜನ ರಿಯಲ್ ಎಸ್ಟೇಟ್ ಅವರು 7 ಗಂಟೆ ಕೇಳು. ಆಮೇಲೆ ಒಂದ್ ವಿಷಯ ಹೇಳ್ತೀನಿ, ಇವ್ರನ್ನ ಜಮೀನು ಅಕ್ವೈರ್ಗೆ ಬಿಟ್ಕೊಡೋರ್ಗೆ ನಾವೇನ್ ಬೇಡ ಅನ್ನಲ್ಲ. ಅದು ನಿಮಗೆ ಸೇರಿದ್ದು, ನಿಮ್ಮ ಜಮೀನು ನಿಮ್ಮ ಹಕ್ಕು, ನನ್ನ ಜಮೀನು ನನ್ನ ಹಕ್ಕು, ನಾವು ಕೊಡೋದಿಲ್ಲ. ಅಷ್ಟೇ ಮಾತಾಡ್ಬೇಕು, ಬಾಕಿ ವಿಷಯ ಬೇಕಾಗಿಲ್ಲ.
ಆಯ್ತಾ. ಆಮೇಲೆ ಫಲವತ್ತಾದ ಭೂಮಿಗಳು ನಮ್ಮ ಏರಿಯಾ ಗೊತ್ತಾಯ್ತಾ, ಮಾವು, ತೆಂಗು, ಅಡಿಕೆ, ವಿಧವಾದ ತರಕಾರಿಗಳನ್ನು ಬೆಳೆಯತಕ್ಕಂಥ ಜಾಗ. ನಾವು ಇವರು ಪೊಲ್ಯೂಷನ್ ವಾಟರ್ ಅಂತ ಹೇಳ್ತಾರೆ. ಹೌದು, ಪೊಲ್ಯೂಷನ್ ವಾಟರ್. ಯಾರು ಮಾಡಿದ್ದು ಪೊಲ್ಯೂಷನ್ನು? ಹೆಂಗಾಯ್ತು ಪೊಲ್ಯೂಷನ್ನು? ಜನಪ್ರತಿನಿಧಿಗಳಾದ ನೀವು ಮುಟ್ಟಾಳ್ರು, ನೀವು ನೀರು ಎಲ್ಲಿ ಬಿಟ್ರಿ? ಯಾಕೆ ನಮ್ಮ ನದಿಗೆ ನೀವು ನೀರು ಬಿಟ್ರಿ? ಬೆಂಗಳೂರಿನಿಂದ ಯಾಕ್ರಿ ಬಿಟ್ರಿ ನೀರು? ಶುದ್ಧೀಕರಣ ಮಾಡಿ ಅಲ್ಲೇ ಬಿಡಬೇಕಾಗಿತ್ತು. ಆವತ್ತಿಂದ ಆದಂತ ನೀವು, ನಿಮ್ಮಂತ ಮುಟ್ಟಾಳ್ರಿ ದೇಶದಲ್ಲಿ ಯಾರವ್ರೆ? ಇವತ್ತಿನ ಈ ಪ್ರಶ್ನೆ ನಾನು ಸರ್ಕಾರದ ಮೇಲೆ ಕೇಳ್ಬೇಕು, ಸರ್ಕಾರಕ್ಕೆ ಕೇಳಬೇಕಾಗ್ತದೆ. ಪೊಲ್ಯೂಷನ್ ವಾಟರ್ ನಿಜ, ನಮಗೆ ಅದು ಮೆನ್ಯೂರ್ ವಾಟರ್, ಗೊಬ್ಬರ ಇರತಕ್ಕಂಥ ನೀರು. ಆ ನೀರು ವ್ಯವಸಾಯಕ್ಕೆ 1 ಎಕರೆಗೆ 1 ಸಾರಿ ಕಟ್ಟಿದ್ರೆ 2 ಮೂಟೆ 3 ಮೂಟೆ ಯೂರಿಯಾ ಹಾಕಿದಷ್ಟು ಫಲವತ್ತಾದ ಒಂದು ತಾಕತ್ ಕೊಡ್ತದೆ. ತೆಂಗಿನ ಮರಕ್ಕೆ ಆಗಲಿ, ರೇಷ್ಮೆಗೆ ಬನ್ನಿ ನೀವು, ರೇಷ್ಮೆ ಒಂದೊಂದು ಎಲೆ ಇಷ್ಟಾಗಲ ಐತೆ, ಒಂದು ಹುಳು 1 ಎಲೆ ತಿಂದರೆ ಹೊಟ್ಟೆ ತುಂಬಿಸ್ಕೊತೈತೆ. ಅಂತ ರೇಷ್ಮೆ ಬೆಳಿತಾವ್ರೆ ನಮ್ಮ ರೈತರು. ಅಂತ ಭೂಮಿನ ನೀವು ಕಿತ್ಕೊಳ್ಳೋದಕ್ಕೆ ಬಂದಿದ್ದೀರಲ್ಲ, ನಿಮಗೆ ಧರ್ಮನ, ನಿಮ್ಮ ಮನೆ ಉಳಿತದ? ನೀವು ಉಳಿತೀರಾ? ಈಗ ಸರ್ಕಾರದವರು ಭೂಸ್ವಾಧೀನ ಮಾಡ್ತಾ ಇದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ರೈತರಿಗೆ, ನಿಜವಾದ ರೈತರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ? ಅಲ್ಲ, ಕೊಟ್ಟಿದ್ದಾರೆ. ಕೇಳಿ, ನೀವು ಹೇಳ್ಬೋದು, ಇವ್ರು ಹೇಳ್ಬೋದು ರೈತರುಗಳು ಕೂತಿದ್ರೆ ಆಕ್ಷೇಪಣೆ ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿಲ್ಲ, ಸರಿಯಾದ ದಾಖಲೆಗಳು ಕೂಡ ಕೊಟ್ಟಿಲ್ಲ. ಕಾನೂನು ಹೋರಾಟಕ್ಕೆ ಏನೇನು ಮಿನಿಮಮ್ ದಾಖಲೆ ಬೇಕು, ಆ GBD ಇದಕ್ಕೇನು ಆಫೀಸ್ಗೆ ಕಚೇರಿಗೆ ಮಾಹಿತಿ ಕೇಳಿದ್ರೆ ಕೊಡ್ತಾ ಇಲ್ಲ. ಈಗ ಮೊನ್ನೆ DK ಶಿವಕುಮಾರ್ ಅವರು ಪಂಚಾಯತ್ವನಕ್ಕೆ ಕುಮಾರಸ್ವಾಮಿ ಅವ್ರನ್ನ ಕರೆದಿದ್ರು. ನಾನು JDS ಪಕ್ಷದಿಂದ ಬಂದಿದ್ದೀನಿ. ಕುಮಾರಸ್ವಾಮಿ ಹೇಳಿದ್ರು 26ಕ್ಕೆ ಅವಕಾಶ ಇಲ್ಲ, 27ಕ್ಕೆ ನನಗೆ. ನೀವು ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಪಂಚಾವನದಿಂದ ರೈತರ ಸಮಸ್ಯೆ ಬಗೆಹರಿಯುತ್ತಾ? ನಾವ್ ಹೇಳ್ತಾ ಇರೋದು ಬೈರ್ಮಂಗಲದಲ್ಲಿ ಸಭೆ ಮಾಡಿ, ಪಾಣಿ ತಗೊಳ್ಳಿ, ಆಧಾರ್ ಕಾರ್ಡ್ ತಗೊಳ್ಳಿ, ಸ್ಥಳೀಯ ರೈತರುಗಳನ್ನ ಕರೀರಿ. ನೀವು ಹಿಂದೆ 700ರಲ್ಲಿ ಪಂಚಾಯತ್ವನಕ್ಕೆ ಹೋಗಿದ್ದೀರಿ, ಅವತ್ತು ಕಾನೂನು ಸುವ್ಯವಸ್ಥೆ ಬರಲಿಲ್ಲ ನಿಮ್ಗೆ, ಇವತ್ತು ಕಾನೂನು ಸುವ್ಯವಸ್ಥೆ ಬರುತ್ತಾ? ಮೊನ್ನೆ ಶಾಸಕರು ಹೇಳ್ತಾರೆ ಬಾಲಕೃಷ್ಣ ಅವರು, 2 ಕಡೆ ಜನ ಲಕ್ಷಾಂತರ ಬಂದು ಹೊಡೆದಾಡ್ಬಿಟ್ರೆ ಏನ್ ಮಾಡೋದು ಅಂತಾರೆ. ಇದೇ ಬಾಲಕೃಷ್ಣ ಅವ್ರು ಕರ್ಕೊಂಡು ಹೋಗಿದ್ರಲ್ಲ ಕುಮಾರಸ್ವಾಮಿ ಅವ್ರದ್ದು 700ಗೆ, ಅವತ್ತು ಕಾನೂನು ಸುವ್ಯವಸ್ಥೆ ಬರ್ಲಿಲ್ವಾ? ಇವತ್ತು ದಯವಿಟ್ಟು ಈ ಬಾಲಕೃಷ್ಣ ಅವ್ರದ್ದು ಏನಾಗ್ಬಿಟ್ಟಿದೆ ಅಂದ್ರೆ, ಈ ಭಜನಾ ಮಂಡಳಿ ಕಟ್ಕೊಂಡ್ಬಿಟ್ಟಾರೆ. ಬೆಳಗ್ಗೆ ಎದ್ದು ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು. ಅದ್ರ ಬದಲು ಹಳ್ಳಿಗೆ ಹೋಗಿ 2 ಪಂಚಾಯತಿ ಇವತ್ತು ಭೇಟಿ ಕೊಡ್ತಾ ಇಲ್ಲ. ನಿಜವಾದ ರೈತರು ಭೇಟಿ ಕೊಡ್ತಿಲ್ಲ, ಅವ್ರು ಭಯ ಇದೆ. ರೈತರು ಭಯದಿಂದನೇ ಹೋಗ್ತಾ ಇಲ್ಲ ಹೋಗ್ಬೇಕಿತ್ತು ಅವರು. ಅಲ್ಲಿ ಹೋಗ್ಬಿಟ್ಟು ನಿಜವಾದ ರೈತರನ್ನ ಇವ್ರನ್ನೆಲ್ಲ ಕುಂಡಿಸ್ಕೊಂಡು, ಯಾರಿಗೂ ಒಪ್ಪಿಗೆ ಇರೋರು ಕೊಡ್ರಪ್ಪ, ಒಪ್ಪಿಗೆ ಇಲ್ದವ್ರು ನೀವು ಮಡಿಕೊಡ್ರಪ್ಪ ಅಂತ ಹೇಳ್ಬೇಕು. ಸೊ ಹಿಂಗಾಗಿ ಭೂಮಿ ಕಳ್ಕೊಂಡವರು, ಭೂಮಿ ಮಾರಿದವರು, ಅವ್ರ ಮುಂದಿನ ಪೀಳಿಗೆ, ಆ ಜನರೇಷನ್ ಮಾರಿದವ್ರು ಇಮಿಡಿಯೇಟ್ ಆಗಿ ಒಂದು ಒಳ್ಳೆ ಐಷಾರಾಮಿ ಜೀವನ ಮಾಡ್ಬೋದು. ಬಟ್ ದ ನೆಕ್ಸ್ಟ್ ಜನರೇಷನ್ ಡೆಫಿನೆಟ್ಲಿ ಕೆಲಸ ಇಲ್ಲದೆ ಸಫರ್ ಆಗುತ್ತೆ. ಅದೇ ಭೂಮಿ ಇದೆ, ಜನರೇಷನ್ ಗಟ್ಟಲೆ ಆ ಭೂಮಿನ ನೆಚ್ಕೊಂಡು ಜೀವನ ಮಾಡ್ಬೋದು. ಹಿಂಗೂ ಇದೆ ಭಾಳಷ್ಟು ಸ್ಟೋರೀಸ್ಗಳಿದೆ. ಬಟ್ ಪ್ರತಿಯೊಬ್ಬರ ಸ್ಟೋರಿನೂ ಡಿಫ್ರೆಂಟ್. ಆ ಒಂದು ಪ್ರತಿಯೊಬ್ಬ ರೈತನಿಗೂ ಅದೊಂದು ಬೆಲೆ ಇದೆ, ಯಾಕಂದರೆ ಅವನ ಭೂಮಿಗೊಂದು ಬೆಲೆ ಇದೆ. ಹೀಗಾಗಿ ಈಗ ಫರ್ಜಾನಾ ಮೇಡಮ್ ಇಷ್ಟು ಜನ ಹೇಳಿದ್ದು ತಾವು ಕೇಳಿಸ್ಕೊಂಡ್ರಿ, ಇನ್ನು ಕೇಳಿಸ್ಕೊತಾ ಇಲ್ಲ. ದ ಮೇನ್ ಅವರ ಆಕ್ಷೇಪ ಏನು ಗೊತ್ತಾ? ಕೇಳಿಸ್ಕೊತಾ ಇಲ್ಲ, ನಮ್ಮನ್ನು ಕರೀತಾ ಇಲ್ಲ, ನಮ್ಮನ್ನು ಮಾತಾಡಿಸ್ತಾ ಇಲ್ಲ. ಮೇಡಮ್, ಸರ್ಕಾರ ಅನೇಕ ಬಾರಿ ಕರೆದಿದೆ. ನಾನು ಆವಾಗಲೂ ಹೇಳಿದ್ನಲ್ಲ, ರೈತ ಸಂಘದ ಜನರನ್ನು ಕರೆದಿದೆ, ಹಲವಾರು ಬಾರಿ ನಿಯೋಗಗಳು ಹೋಗಿದ್ದಾವೆ, ಭೇಟಿಯಾಗಿದ್ದಾವೆ. ಆ ಉಳಿದ ಜನರು ಏನಿದಾರಲ್ಲ ಅವರನ್ನು ಜೆನ್ವಿನ್ ಅಂತಲೇ ನಾವೇ ಹೇಳ್ತಾ ಇದ್ದೀವಿ. ಜೆನ್ವಿನ್ ಆಗಿ ಕೆಲವು ಜನರಿಗೆ ಆಕ್ಷೇಪಣೆಗಳಿದ್ದಾವೆ, ಕೌಟುಂಬಿಕ ಕಾರಣಗಳಿಂದ ಹೈನುಗಾರಿಕೆ ಮಾಡೋರು. ಇವಾಗ ಇಲ್ಲೇ ನಿಜಾಂಶ ಗೊತ್ತಾಗ್ತಾ ಇದೆ. ಕೆಲವರು ಕೊಡಕ್ಕೆ ಒಪ್ಕೊಳ್ತಾ ಇದ್ದಾರೆ, ನಮಗೆ ನೀರಿಲ್ಲ, ಬೆಳೆ ಇಲ್ಲ, 4-5 ಬಾರಿ ಬೋರ್ವೆಲ್ ಕೊಟ್ಟಿದ್ವಿ, ಕೊರೆಸಿದ್ರು ನೀರು ಬರ್ತಾ ಇಲ್ಲ ಅಂತ ಹೇಳುವವರು ಇದ್ದಾರೆ, ನಮಗೆ ವಸುಧಾಮೃತ ಬರ್ತದೆ ಅಂತ ಹೇಳುವವರು ಇದ್ದಾರೆ, ಎಲ್ಲನೂ ಇದ್ದಾವೆ. ಹಂಗಾಗಿ ಅದನ್ನು ಕೇಳಿಸ್ಕೊಳ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ, ಇದನ್ನು ನಾನು ಒಪ್ಕೊಳ್ತೀನಿ, ಯಾಕಂದರೆ ಎಲ್ಲ ಕಡೆಯವರು ಇರ್ತಾರೆ. ಆದರೆ ನಾನು ಹೇಳ್ತಾ ಇರುವಂಥದ್ದು, ಇದನ್ನು ತಾವೇ ಹುಟ್ಟಿಸ್ಕೊಂಡು, ತಾವೇ ಅದನ್ನು ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಮಾಡಿಸ್ಕೊಂಡು, ಅಲ್ಲಿ ರೆಡ್ ಝೋನ್ ಮಾಡಿಸ್ಕೊಂಡು, ಇವಾಗ ಮಾತ್ರ ಇದು ನನ್ನ ಕನಸಿನ ಕೂಸು ಅಂತ ಬೊಬ್ಬಿರ್ದು ಇವಾಗ ಅಭಾಷಣ ಆಗಬೇಕು ಅಂತ ನಿಂತ್ಕೊಂಡು ಬಿಟ್ಟಿದ್ದಾರೆ. ಆ ರಾಜಕೀಯಕರಣದ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ನಿಮ್ಮ ಕಳಕಳಿನೂ ನಾನು 100% ಒಪ್ತೀನಿ. ಇಲ್ಲ ನನ್ನ ಪ್ರಶ್ನೆ ಇದುವೇನೆ. ಹಾಗಿದ್ರೆ ಇವ್ರಿಗೆ ಯಾವಾಗ ಜ್ಞಾನೋದಯ ಆಗಿದ್ದು? ಈ ವರ್ಷನೇ ಜ್ಞಾನೋದಯ ಆಯ್ತಾ ಮೇಡಮ್? ಬೋಧಿ ವೃಕ್ಷದಲ್ಲಿ ನಿಮ್ಮ ಬುದ್ಧ ಬಂದು ಕೂತ್ಕೊಂಡಾಗೆ ಇದೇ ವರ್ಷ ಜ್ಞಾನೋದಯ ಆಗಿದ್ದಾರೆ. ಯಾರು ಜ್ಞಾನೋದಯ ಆಗಿರ್ಲಿಲ್ವಾ? ಹೇಳಿ, 400 ಕೋಟಿ ಅಂತಾರೆ ಮೇಡಮ್. ಯಾವುದೇ ರಾಜ್ಯದಲ್ಲಿ 2005 UPA ಸರ್ಕಾರದಲ್ಲಿ SEZ ಆಕ್ಟ್ ಬಂದಾಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಕರೆದು ಈ ರೀತಿ ಟೌನ್ಶಿಪ್ಗಳು ಮಾಡಬೇಕು, ಅಕ್ವಿಸೇಷನ್ಗೆ ಎಲ್ಲ ರೆಡಿಯಾಗಿ ಅಂತ ಹೇಳಿದಾಗ
ಇದರಲ್ಲಿ ಬರುತ್ತೆ PPP ಮಾಡೆಲಲ್ಲೇ ಮಾಡಬೇಕು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲೇ ಇರಬೇಕು. ಸರ್ಕಾರ ದುಡ್ಡು ಹಾಕೋದಲ್ಲ, ನಿಮ್ಮ ತೆರಿಗೆ ದುಡ್ಡು ತಗೊಂಡೋಗ್ಬಿಟ್ಟು ಬಿಸ್ನೆಸ್ ಮಾಡೋದಲ್ಲ. ಆಗ ಒಂದು ಸಂಸ್ಥೆ ಬಂದು 400 ಕೋಟಿ FD ಇರುತ್ತೆ. ಆಯ್ತಾ ರೆಡ್ ಝೋನ್ ಕೇಳಿಸ್ಕೊಳ್ಳಮ್ಮ ಒಂದ್ ನಿಮಿಷ. ರೆಡ್ ಝೋನ್ ಅಂತಿದಾರಲ್ಲ ಮೇಡಮ್, ಇದೇ ಮಾಗಡಿ ಬಾಲಣ್ಣ ಅವರು 3 ತಿಂಗಳಿಂದ ಏನಂದ್ರು? ಕುಮಾರಣ್ಣ ಅವತ್ತೇನಾದ್ರು ರೆಡ್ ಝೋನ್ ಲಿಫ್ಟ್ ಮಾಡಿಬಿಟ್ಟಿದ್ರೆ ಭೂ ಮಾಫಿಯಾ ಭೂಗಳ್ರು ಜಾಸ್ತಿ ಬಂದ್ಬಿಟ್ಟಿರೋರು. ಇವತ್ತು ನಿಮ್ಗೆ ಮಿನಿಸ್ಟರ್ಶಿಪ್ ಸಿಗುತ್ತೆ ಅಂದ್ಬಿಟ್ಟು ದಿನ ಬೆಳಿಗ್ಗೆ ಕುಮಾರಣ್ಣನ ಬೈಯ ಒಂದು 473 ದಿನ ಆಯ್ತು. 473 ದಿನ ಆಯ್ತು. ಕನಕಪುರಕ್ಕೊಂದು ನ್ಯಾಯ, ಮಾಗಡಿಗೊಂದು ನ್ಯಾಯನ ಮೇಡಮ್? ಕನಕಪುರದವ್ರಿಗೆ ಧೈರ್ಯ ಇದೆ, ಎಲ್ಲ ಇದೆ. ಯಾಕಂದ್ರೆ ಮಾಗಡಿ MLA ಏನು ಇಲ್ವಾ? ನಾನು ಕೇಳೋದಿತ್ತು. ಮಾಗಡಿ MLA ತಾಕತ್ತಿಲ್ವಾ? ಮಾಗಡಿ ಟೌನ್ ಅಲ್ಲಿ ಹತ್ರ ಮಾಡಿದಾಗ ನನ್ನ ಕಾರ್ಯಕರ್ತರು ಬಿಡಲ್ಲ ಅಂದ್ರು. ಯಾಕೆ? ಬೈರ್ಮಂಗ್ಲದವ್ರು ನಿಮ್ಗೆ ಮತ ಹಾಕಿಲ್ವಾ? ಕುಮಾರಣ್ಣ ಇವತ್ತು ಹೇಳ್ತಿದ್ದಾರೆ ರೈತರು ಜಮೀನು ಕೊಡ್ತಾರೆ ಅಂದ್ರೆ ನೀವು ತಗೊಳ್ಳಿ. 80% ಅಂತಾರೆ. ಇವತ್ತು ನಾನು ಸರ್ಕಾರ ಇನ್ಕ್ಲೂಡಿಂಗ್ ಮಿಸ್ಟರ್ ಬಾಲಕೃಷ್ಣ ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. 80% ಬೇಡ್ರಿ, 30% ರೈತರು ಅಲ್ಲಿ ಸಮ್ಮತಿ ತೋರಿಸಿದ್ರೆ ಕೊಡ್ರಿ ಪ್ರೂಫ್ನ. 30% ಇದೇನ್ರಿ ನಿಮ್ಮ ಹತ್ರ? ದಿನ ಬೆಳಿಗ್ಗೆ ರಾಜಕಾರಣ ಮಾಡ್ತಿದ್ರೆ ಮೇಡಮ್. ಇನ್ನೊಂದು ಲಾಸ್ಟ್ ಮುಗಿಸ್ಬಿಡ್ತೀನಿ. ಲಾಸ್ಟ್ ನನ್ನ ಸಮಯ ತಗೊಳ್ಳಲ್ಲ. ಇವಾಗಲೂ ಕುಮಾರಣ್ಣ ಅವ್ರು ಹೇಳ್ತಿದ್ದಾರೆ ನಾವು ಏನು ಅಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಪರವಾಗಿ ನಿಂತಿದ್ದೀವಿ ಹೊರತು ರಾಜಕೀಯ ಅಲ್ಲ ಮೇಡಮ್. ರೈತರು ಅಲ್ಲಿ 473 ದಿನದಿಂದ ಕೂತಿದ್ದಾರೆ. ಎಷ್ಟು ಸಲ ಹೋಗಿದ್ದಾರೆ ಮೇಡಮ್ ಇವರು ಕಾಂಗ್ರೆಸ್ ಅವರು? ರೈತರಿಗೋಸ್ಕರ ಅಲ್ಲಿ ಮಾಡ್ತಿರೋದು ರೆಡ್ ಝೋನ್. ಯಾಕೆ? ಸೆಕೆಂಡ್ ಬಾರಿ ಸಿಎಂ ಆಗಿದ್ದಾಗ ಮಾಡಕ್ ಆಗ್ತಿರ್ಲಿಲ್ವ ಕುಮಾರಣ್ಣಗೆ? 5 ವರ್ಷ ಇದ್ದಾಗ ಇವ್ರು ಲಿಫ್ಟ್ ಅಂತ ಸರ್ಕಾರ ಕಂತಿದ್ದಾರೆ. ಬಿಡ್ದೇನ್ ಬರುತ್ತೆ? ಯಾಕೆ ವಿಷನ 6 ಲಕ್ಷ ಲೀಟರ್ ಹಾಲು ಬರುತ್ತೆ ಡೈಲಿ. ಅದು ವಿಷನ 20 ಟನ್ ನಿಮ್ಗೆ ತಾಕತ್ತಿದ್ರೆ ರೆಡ್ ಝೋನ್ ಅಂತ ಲಿಫ್ಟ್ ಮಾಡ್ರಿ. ಆಯ್ತು ಬಿಡಪ್ಪ. ಅಶೋಕ್ ಗೌಡ್ರೆ ಆಯ್ತಪ್ಪ, ಪೊಲಿಟಿಕಲ್ ಪಾರ್ಟೀಸ್ ಹೈಜಾಕ್ ಮಾಡ್ತಿದ್ದಾವೆ ಅಂತಾನೆ ಇಟ್ಕೊಳ್ಳಿ. ರೈತರ ಹೋರಾಟನ ಹೈಜಾಕ್ ಮಾಡ್ತಾ ಇದ್ದಾರೆ ಅಂತಾನೆ ಇಟ್ಕೊಳ್ಳಿ. ಹೈಜಾಕ್ ಮಾಡ್ಲಾರ್ದಂಗೆ ಇವ್ರು ಹೋಗಿ ನೀವು ಹೋಗಿ ಇವ್ರು ನಮ್ಮ ರೈತರು, ನಾವು ಇವ್ರನ್ನ ಡೀಲ್ ಮಾಡ್ತೀವಿ, ನೀವೇನ್ರಿ ಮಧ್ಯಪ್ರವೇಶ ಮಾಡೋದು ಅಂತ. ನಾಟ್ ಇವನ್ ಸಿಂಗಲ್ ಲೀಡರ್. ನೀವು ಹೈಜಾಕ್ ಮಾಡ್ತಿದ್ದಾರೆ ಅಂತ ಹೇಳಿದವರು ಹೈಜಾಕ್ ಮಾಡಕ್ಕೆ ಬಿಡಬೇಡಿ. ಬಿಕಾಸ್ ದ್ಯಾಟ್ ಈಸ್ ಯುವರ್ ಕಾನ್ಸ್ಟಿಟ್ಯೂನ್ಸಿ. ನಿಮ್ಮ ಅಕ್ಕಪಕ್ಕ ಇರೋಂಥ ಕಾನ್ಸ್ಟಿಟ್ಯೂನ್ಸಿ. ಬನ್ನಿ ಅಲ್ಲಿ ನಾವು ರೈತರು, ನಂಗೆ ಗೊತ್ತರಿ, ನನ್ನ ರೈತರು ಇವರು, ನಾನು ಅವ್ರನ್ನ ಬಗೆಹರಿಸ್ತೀನಿ ಸಮಸ್ಯೆ. ಅದು ನಿಂತ್ಕೊಳ್ಳಿ ಅಲ್ಲ. ನಿಂತ್ಕೊಳ್ಳೋದು ಇಲ್ಲ, ಮಾತಾಡೋದು ಇಲ್ಲ, ಬೇರೆಯವ್ರು ಬಂದರೂ ಸಹಿಸ್ಕೊಳ್ಳೋದಿಲ್ಲ. ಏನು ಅವ್ರನ್ನ ಅನಾಥರೇನವರು? ಅವ್ರಿಗೇನು ಹೇಳೋರು ಕೇಳೋರು ಎಲ್ಲ ಅವ್ರು ಈ ರಾಜ್ಯದ ಪ್ರಜೆಗಳಲ್ಲ? ರೈತರ ಪರವಾಗಿ ಸತತವಾಗಿ ನಮ್ಮ ಯಡಿಯೂರಪ್ಪ ಅವರಿಂದ ಹಿಡ್ಕೊಂಡು ನಮ್ಮ ಇವತ್ತಿನ ಅಧ್ಯಕ್ಷರು ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ ಸಿಟಿ ಪ್ರತಿಯೊಬ್ಬರು ಮಾತಾಡ್ತಾನೆ ಇದ್ದೀವಿ, ಇನ್ಕ್ಲೂಡಿಂಗ್ ನಾವು ಸಹ ಸೇರಿಸ್ಕೊಂಡು. ನಾನೊಬ್ಬ ರೈತನೇ, ನಂದು ಜಮೀನಿದೆ. ನಾವು ರೈತನ ನೋವನ್ನ ನಾನು ಸಹ ಬದುಕಿನಲ್ಲಿ ಬದುಕಿದ್ದೇವೆ. ನಾನು ಬರೀ ಮಾತಾಡಲಿಕ್ಕಲ್ಲ, ಬದುಕಿದ್ದೇವೆ, ರೈತರ ಬದುಕನ್ನು ಬದುಕಿದ್ದೇವೆ ನಾವು. ಜೊತೆಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ. ನನ್ನ ಈ ಯಾರು ಪರವಾಗಿ ಕೊಡ್ತೀವಿ, ಭೂಮಿ ಕೊಡ್ತೀವಿ ಅಂತ ಕೇಳ್ತಾರೆ. ಒಂದು ನಿಮಿಷ, ಇಲ್ಲ ನನಗೆ ಒಂದು ನಿಮಿಷ, ನನಗೆ ರೈತರಿಂದ ಉತ್ತರ ಬೇಡ, ನನಗೆ ಸರ್ಕಾರದಿಂದ ಉತ್ತರ ಬೇಕು. ಯಾಕಂದರೆ ರೈತರು ಉತ್ತರ ಕೊಡ್ಲಿಕ್ಕೆ ಆಗಲ್ಲ, ಪರವಾಗಿ ಬಂದಿರೋ ರೈತರು ಉತ್ತರ ಕೊಡೋಲ್ಲ. ನಾನು ಸರ್ಕಾರದಿಂದ ಉತ್ತರ ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರ ಪ್ರಶ್ನೆ, ಬಾಲಕೃಷ್ಣ ಅವ್ರಿಗೆ ನೇರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆಯ್ತಪ್ಪ, ನಂದು 5 ಗುಂಟೆ ಇದೆ, ನಾನು ಹೈನುಗಾರಿಕೆ ಮಾಡ್ತಿದ್ದೇನೆ. ನೀವು ಇಂಟಿಗ್ರೇಟೆಡ್ ಟೌನ್ಶಿಪ್, ಆ್ಯಕ್ಚುಲಿ ಅದು ನನಗೆ ಗೊತ್ತಿದ್ದಂಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ಲ. ಆಸ್ ಆಫ್ ಟುಡೇ ಇಟ್ ಈಸ್ ಅ KDB ಅಕ್ವಿಸಿಷನ್ ಓನ್ಲಿ. ಇಟ್ ಈಸ್ ಅನ್ ಇಂಟಿಗ್ರೇಟೆಡ್ ಟೌನ್ಶಿಪ್. ಒಟ್ಟಾಯ್ತು ಅದು. ಒಂದು ನಿಮಿಷ. ಇಟ್ ಈಸ್ ಕಾನ್ಸೆಪ್ಟ್ ಹೊಟ್ಟೋಯ್ತು. ಆಯ್ತು, 5 ಗುಂಟೆ ನನ್ನ ಜಮೀನಿದೆ. 5 ಗುಂಟೆ ಜಮೀನ ನಾನು ಬಿಟ್ಬಿಡಿ. ನನ್ನ ಪಾಡಿಗೆ ನಾನು ಒಂದು 2 ಹಸು ಸಾಕ್ಕೊಂಡು 10 ಕುರಿ ಸಾಕ್ಕೊಂಡು ಜೀವನ ಮಾಡ್ತಿದ್ದೀನಿ. ನಾನು ಬಿಟ್ಬಿಡಿ ಆಯಿತಾ, ನಾನು ಬದುಕಲಿಕ್ಕೆ ಬಿಡಿ. ನೀವು ನನ್ನ 5 ಗುಂಟೆ ಜಮೀನು ಕಿತ್ಕೊಂಡ್ಬಿಟ್ಟು ಇವತ್ತು ನನಗೆ ನೀವು 10 ಲಕ್ಷ ಕೊಟ್ಬಿಡ್ತೀರಾ. 10 ಲಕ್ಷ ಕೊಟ್ಟು ನಾನು ಒಂದು ಕಾರ್ ತಗೊಂಡು, ನನ್ನ ಕಾರ್ 5 ವರ್ಷದಲ್ಲಿ ಹಾಳಾಗಿ, ನನ್ನ ಮಗನ ಜೀವನ ಹಾಳಾಗಿ, ನನ್ನ ಹೆಣ್ಮಗಳ ಮದುವೆ ಮಾಡಿ ಮುಗಿದೋಗ್ಬಿಡುತ್ತೆ ನನ್ನ ಜೀವನ. ಅದ್ರ ಬದಲು 5 ಗುಂಟೆನಲ್ಲಿ ನಾನು 2 ಹಸು, ನನ್ನ ಮಗನೂ 5 ಹಸು ಕಟ್ಕೊಂಡು ಏನೋ ಬದುಕ್ತೀವಿ. ಬಿಟ್ಬಿಡಿ ನನ್ನ. ನೀವು ಇಡೀ ಒಂದು ಗ್ರಾಮದಲ್ಲಿ 5 ಗುಂಟೆ ಇದ್ದವ್ರನ್ನ ಬಿಟ್ಬಿಡ್ತೀನಿ, 2 ಎಕರೆ ಇದ್ದವ್ರನ್ನ ತಗೊಳ್ತೀನಿ. ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಎಸ್ ಸರ್. ಅಶೋಕ್ ಗೌಡ್ರು ತಿಳ್ಕೊಂಡಿರ್ತಾರ, ಇದೊಂದು ಸಿಪ್ಕಾಟ್ ಥರ ಆಗಲಿ, ಅದು KIDB ಥರ ಆಗಲಿ, ಅಥವಾ MIDC ಮಹಾರಾಷ್ಟ್ರ ಥರ ಆಗಲಿ, ಒಂದು ಕೈಗಾರಿಕಾ ಲೇಔಟ್ ಅಲ್ಲ ಇದು.
ಇಟ್ ಈಸ್ ಎನ್ವಿಷನ್ಡ್ ರೈಟ್ ಫ್ರಮ್ ಕುಮಾರಸ್ವಾಮಿ ಟೈಮ್. ಆ ಕಾಲದಿಂದ ಇದೊಂದು ಇಂಟಿಗ್ರೇಟೆಡ್ ಟೌನ್ಶಿಪ್, ಅಂದರೆ ಏಕರೂಪದ ಒಂದು ಉಪನಗರ ಅಂತಲೇ. ಏಕರೂಪದ ಉಪನಗರ ಅಂದರೆ ಏನು, ಅಲ್ಲಿ ಎಷ್ಟು ಬೇಕೋ ಅಷ್ಟು ಇಂಡಸ್ಟ್ರಿ ಇರ್ತದೆ, ಅದಕ್ಕೆ ತಕ್ಕಂಥ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇರ್ತದೆ, ಅದಕ್ಕೆ ತಕ್ಕಂಥ ಸ್ಕೂಲು ಹಾಸ್ಪಿಟಲ್ ಇರ್ತವೆ, ಅಲ್ಲಿ ಅದಕ್ಕೆ ತಕ್ಕಂಥ ಪೊಲೀಸ್ ವ್ಯವಸ್ಥೆ ಎಲ್ಲವೂ ಇರ್ತದೆ ಅಲ್ಲಿ. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಸ್ಟಡಿ ಸಿಟಿ ಆನ್ ಇಟ್ಸ್ ಓನ್ ಬಟ್ ಪ್ಲ್ಯಾಂಡ್. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನೀವು ಬಾಗಲಕೋಟೆ, ನೀವು ನಿಮ್ಮ ಇದ್ರ ಬಗ್ಗೆ ಮಾತಾಡಿದ್ರೆ ಗಣೇಶ್ ಗುಡಿ ವಿಚಾರದಲ್ಲಿ, ಅದಕ್ಕೆ ಹೊಂದಿಕೊಂಡು ಬಾಗಲಕೋಟೆ ವಿಚಾರ ನೋಡಿ, ವಿದ್ಯಾನಗರ ಹೊಸ ನಗರವನ್ನೇ ಕ್ರಿಯೇಟ್ ಮಾಡಿದ್ರು. ಸ್ಟಿಲ್ ಮುಳುಗಡೆ ಪ್ರದೇಶದ ಜನರ ಗೋಳು ಸ್ಟಿಲ್ ಗೋಯಿಂಗ್ ಆನ್. ನನಗೆ ಇಲ್ಲಿ ಸಮಸ್ಯೆ ಕಾಣ್ತಾ ಇರೋದೇನೆಂದ್ರೆ, ಇಲ್ಲಿ ಎಲ್ಲರೂ ಸೇರೋದು ರೈತರು. ಹಂಗೆ ನೋಡಿದ್ರೆ ಎಲ್ಲರೂ ರೈತರು ಈ ದೇಶದಲ್ಲಿ. ನಮ್ಮ 2 ತಲೆಮಾರು ಹಿಂದೆ ಹೋಗಿ ನಾವೆಲ್ಲ ರೈತರೇ. ಇತ್ತೀಚೆಗೆ ನಾವು ಸ್ಕೂಲ್ ಕಾಲೇಜ್ ಹೋಗಿ ಡಿಗ್ರಿ ಹಾಕೊಂಡು ಸೂಟು ಬೂಟ್ ಹಾಕೊಂಡು ಓಡಾಡ್ತೇವೆ. ಬಟ್ ಮೂಲದ ಎಲ್ಲರೂ ರೈತರು. ಈ ದೇಶ ರೈತರ ದೇಶನೇ ಇದು. ಹೀಗಾಗಿ ಒಬ್ಬ ರೈತ ಇನ್ನೊಬ್ಬ ರೈತನ ಬಗ್ಗೆ ಕಿತ್ತಾಡೋದು ನಾನ್ಸರಿ ತಪ್ಪಾಗುತ್ತೆ. ಅದನ್ನ ಯಾಕೋ ಸರಿ ಅನಿಸೋದಿಲ್ಲ. ಆಮೇಲೆ ರೈತರು ರಾಜಕೀಯ ಭಾಷೆ ಮಾತಾಡಬಾರ್ದು. ರಾಹುಲ್ ಗಾಂಧಿಗೆ ಅಷ್ಟು ಹೋಗುತ್ತೆ, ಕುಮಾರಸ್ವಾಮಿ ಇಷ್ಟು ತೊಗೊಂಡ್ರೆ, ದಟ್ಸ್ ನನ್ ಆಫ್ ಯುವರ್ ನಿಮ್ಮ ಉದ್ದೇಶ ಏನು, ನಿಮ್ಮ ಮುಂದಿನ ಸಮಸ್ಯೆ ಏನು, ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಯಾರು ಈಗ ಇದಕ್ಕೆ ಭೂ ಸ್ವಾಧೀನಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಅವರು ಯೋಜನೆ ಪರ ಅಂತಲ್ಲ, ಅವ್ರಿಗೆ ಭೂ ಸ್ವಾಧೀನದ ಕರಾರು ಒಪ್ಪಿಗೆ ಆಗಿದೆ, ಅವ್ರಿಗೆ ಸರಿಯಾದ ಪರಿಹಾರ ಸಿಕ್ಕಿದೆ, ಅವ್ರ ಮುಂದೆ ಇವ್ರಿಗೆ ಸರಿಯಾದ ಪರಿಹಾರ ಕೊಡಿಸಿ. ಈ ಬಿಡದಿಯ ಹೋರಾಟ, ನಾನೊಂದು ವಿಡಿಯೋ ನೋಡಿದೆ. ಒಂದು ಮೂಕ ವ್ಯಕ್ತಿ ಮಿಸ್ಟರ್ ಚಂದ್ರಶೇಖರ್ ಅಂತ, ಅವನು ಪ್ರಾಣಿಗಳ ಮೇಲೆ ಇಟ್ಟಿರುವಂತಹ ಪ್ರೀತಿ, ಅವನು ಹೈನುಗಾರಿಕೆಯಲ್ಲಿ ಬದುಕನ್ನು ಕಟ್ಕೊಂಡಿರೋ ರೀತಿ ನೋಡಿದ್ರೆ, ನಾನು ಸಾಮಾನ್ಯ ರೈತ ಕುಟುಂಬದ ಹೆಣ್ಮಗಳಾಗಿ ಹೇಳ್ತೀನಿ, ಈ ಹೋರಾಟಕ್ಕೆ ಬಂದಿರೋದೇ ಇದೆ ದೇಶಕ್ಕೆ. ಹೇಳ್ತಾ ಇದ್ರು, ನೀವೇನ್ರಿ ಈ ಹೋರಾಟದಲ್ಲಿ ಭಾಗಿಸಕ್ಕೆ ನಿಮ್ಗೆ ಹಕ್ಕಿಲ್ಲ ಅಂತ. ಯಾಕ್ರಿ ಮಾತಾಡಬಾರ್ದು? ಸಂಕಟಾಗುತ್ರಿ. 15 ಲಕ್ಷ ಗಿಡಗಳನ್ನ ಮಾರಣ ಹೋಮ ಮಾಡ್ತಿದ್ದಾರೆ. ಇವ್ರಿಗೆ ಯಾರಿಗೂ ನೋವಾಗ್ತಾ ಇಲ್ಲ ಅಂತ. ಕೋವಿಡ್ ಟೈಮಲ್ಲಿ ಇಲ್ಲಿಂದ ಹೋಗಿ ಹಳ್ಳಿಯಲ್ಲಿ ಬಂದು ಕಟ್ಕೋಬೇಕಂತ ಹೋದವರು ನಾವು. ನಿಮ್ಗೇನು ಅನಿಸ್ತಾ ಇಲ್ಲ ಅಂದ್ರೆ ಒಬ್ಬ ರೈತಾಪಿ ಮನುಷ್ಯನಿಗೆ ಅವಮಾನ ಆಗ್ಬೇಕು, ನಾಚಿಕೆ ಆಗ್ಬೇಕು, ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ರೈತಗಳು ನೋಡಿ ಈಗ ಸ್ಯಾಪ್ಲಿಂಗ್ ಮಾಡ್ತಿದ್ದಾರೆ. ಎಷ್ಟೋ 50,000 ನಾಳೆ ಶಿವರಾಮ್ ಕಾರಂತ ಬಡಾವಣೆಯಲ್ಲಿ. DK ಶಿವಕುಮಾರ್ ಅವರೇ, ಇಲ್ಲಿ ತೊಟ್ಲುನೂ ತೂಗ್ತೀರಿ, ಮಗುನೂ ಜಿಟಕ್ತಿರಿ. ನೋಡ್ರಿ, ಇಲ್ಲಿ 100 ಮರಗಳನ್ನ ಹೋಮ ಮಾಡಿ ಅಲ್ಲಿ ಗಿಡ ನಡೆಸ್ತಿದ್ದೀರಿ. ಅದು ಬೆಳಗ್ಗೆ 20 ವರ್ಷ ಬೇಕು. ಅದರಲ್ಲಿ ಎಷ್ಟೋ ಗಿಡಗಳು ಸತ್ತೋಗ್ತವೆ. ಏನ್ರಿ ಇದು ನಿಮ್ಮ ಉದ್ದೇಶ? ನಿಜವಾಗ್ಲೂ ಹೋರಾಟ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬೆಂಗಳೂರಿನ ಜನ, ಇಲ್ಲಿನ ಯಾವುದು ಇಲ್ಲಿ ಬೈಲಮಂಗಲ ಅಲ್ಲಿರುವಂತಹ ಆ ಹೈನುಗಾರಿಕೆಯಿಂದ ಬಂದಂತಹ ಹಾಲನ್ನ 6,000 ಎಷ್ಟು ಅದನ್ನ ಲೀಟರ್ನ ಬಳಸ್ತಿದ್ದಾರೆ. ಏನ್ರಿ, ನಾನೊಬ್ಬರು ಬೆಂಗಳೂರು ಹೆಣ್ಣುಮಗಳಾಗಿ ಹೇಳ್ತೀನಿ, ರೈತಾಪಿ ಹೆಣ್ಣುಮಗಳಾಗಿ ಹೇಳ್ತೀನಿ, ಬನ್ನಿರಿ ಬೆಂಗಳೂರು ಜನ ಇದಕ್ಕೆ ಭಾಗವಹಿಸಿ ಅಂತ ಹೇಳ್ತೀನಿ. ನಿಜವಾಗ್ಲೂ ಈ ಮೂಕ ವೇದನೆ, ಇದು ರಾಜಕೀಯೇತರ ಮೂಕ ವೇದನೆಯ ಆ ಚಂದ್ರಶೇಖರ್ ಮತ್ತೆ ರೈತರ ಪರವಾಗಿ ನನ್ನ ಮಾತು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ನಂದು ಒಂದೇ ಕ್ವಶನ್. ಇವಾಗ ಏನ್ ಹೇಳ್ತಿದ್ದಾರೆ 80% ಅಂತ ಹೇಳಿದ್ರಲ್ಲ, ಅವ್ರು ಹೇಳ್ದಂಗೆ ಪಾಣಿ ಸಮೇತ ಕುತ್ಕೊಳ್ಳಿ. ಒಂದು ಎರಡನೇದು, ಭೂಮಿ ಇಲ್ದೇ ಎಷ್ಟೋ ಜನ ಪಾಲನೆ ಮಾಡ್ಕೊಂಡಿಲ್ಲ. ನಾನು ಬಹಳ ದಿನದಿಂದ ನೋಡ್ತಾ ಇದ್ದೀನಿ, ಕುತ್ಕೊಳ್ಳಿ ಬರ್ಲಿ, ಕುತ್ಕೊಳ್ಳಿ ಅಲ್ಲಿ ಬರ್ಲಿ, ಇಲ್ಲಿ ಬರ್ಲಿ, ಯಾರು ಬರಕ್ ರೆಡಿ ಇಲ್ಲ. ಸುಮ್ನೆ ಬರ್ಲಿ 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 ಅಂದ್ರೆ ಯಾರು ಬಂದವ್ರು ಇಷ್ಟಿರ ಹೇಳಿ. ಅಲ್ಲ, ಇವಾಗ ಅವ್ರು ಹೇಳ್ತಿಲ್ಲ, ನಿಮ್ಮ ಹತ್ರಕ್ಕೆ ಯಾರು ಬರ್ತಾರೆ? ಬಂದಿಲ್ಲ. ನೀವು ಅವತ್ತಿಂದ ಇಲ್ಲಿ ಬರ್ಲಿ, ಪಾಣಿ ತಾಂಬರ್ಲಿ, ಸರ್ಕಲ್ಗೆ ಬರ್ಲಿ, ಮೇಡಮ್. ನೀವೆಷ್ಟೇ ಕೂಗ್ರಿ, ನಿಮ್ಮನ್ನ ಯಾರು ಕೇಳಿಸ್ಕೊಳಲ್ಲ. ಆಯ್ತು ಮೇಡಮ್, ಇವಾಗ ಯಾರು ನಿಮ್ಮ ಮಾತಿಗೆ ಬೆಲೆ ಇಲ್ಲ. ನಿಮ್ಮನ್ನ ಯಾರು ಕೇಳಿಸ್ಕೊಳಲ್ಲ. ನೀವು ಬರೀ ಕೂಗಬೇಕು, ಅಳಬೇಕು, ಮಾಧ್ಯಮಗಳ ಮುಂದೆ ಜೋರಾಗಿ ಭಾಷಣ ಹೊಡಿಬೇಕು. ಯಾರು ಕೇಳಿಸ್ಕೊತಿದಾರೆ ನಿಮ್ಮ ಮಾತಾ? ಕೇಳಿಸ್ಕೊತಿಲ್ಲ ಮೇಡಮ್. ಆದ್ರೆ ನಾವು ಕೂಗ್ಲೇಬೇಕು ಮೇಡಮ್. ಇಲ್ಲಾಂದ್ರೆ ನಮ್ ಕೂಗ್ಲಿಲ್ಲ ಅಂದ್ರೆ ಇವಾಗ ಇಲ್ಲಿ ತನಕ ನಾವು ಉಳಿಯೋದೇ ಇಲ್ಲ. ಇಲ್ಲಾಂದ್ರೆ ಒಂದೇ ಸರಿ ನಮ್ಗೆ ಎಲ್ರಿಗೂ ಒಂದ್ ತೊಟ್ಟು ವಿಷ ಹಾಕ್ಬಿಡ್ಲಿ ಸರ್ಕಾರದಿಂದ, ಅತ್ತಾಗ ಎಲ್ಲಾ ಕಡೆನೂ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀವಿ. ಯಾರು ಬೇಡ, ಏನೋ ಮಡಿಕೊಂಡು ನಿಮ್ ಹೆಂಡತಿ ಮಕ್ಕಳನ್ನೆಲ್ಲ ಉದ್ಧಾರ ಮಾಡ್ಕೊಡ್ರಪ್ಪ ಅಂತ ಬಿಟ್ಬಿಡ್ತೀವಿ. ಈಗ 1 ಎಕರೆಯಿಂದ ಒಳಗಡೆ ಇರೋರಿಗೆ ಏನೋ ಕೊಡ್ತಾರೆ ಕಾಂಪೋಸಿಷನ್ ಅಂತ ಹೇಳಿದ್ರಿ. ಈಗ ಏನು ಇಲ್ದೇನೆ ಮೇಡಮ್, ಪಾಲಿಗೆ ಗುತ್ತಿಗೆ ಮಾಡ್ಕೊಂಡು ಬರ್ತೀರಾ, ಅವ್ರಿಗೆ ಏನ್ ಕೊಡ್ತೀರಾ? ಕೂಲಿ ಮಾಡೋಂಥವ್ರಿಗೆ ಎಷ್ಟೋ ಜನ ಇದಾರೆ ಮೇಡಮ್, ಈ ತರ ಜಮೀನೇ ಇಲ್ದಿರೋರಿಗೆ ಅವ್ರಿಗೆ ಏನ್ ಕೊಡ್ತೀರಾ? ಕೆಲಸನೋ ಇಲ್ಲ ಕಸ ಗುಡ್ಸೋ ಕೆಲಸನೋ ಕೊಡ್ತಾರೆ ಮೇಡಮ್. ನನಗೆ ಬೇಕಾಗಿಲ್ಲ ಮೇಡಮ್. 10,000 ನಾನು ನಿಂತ್ಕೊಳ್ಳಕ್ ಆಗಲ್ಲ. ಇವತ್ತು ನಾವು 20,000 30,000 ಸಂಪಾದನೆ ಮಾಡ್ತೀವಿ ಹಾಲಲ್ಲಿ. ಮತ್ತೆ ಇನ್ನೊಂದ್ ಏನ್ ಹೇಳ್ತಾರೆ, ಕಾಂಪೋಸಿಷನ್. ಅಭಿವೃದ್ಧಿ ಬೇಡವಾ ನಿಮ್ಗೆ ಮೇಡಮ್? 1 ಎಕರೆ ಮಾರ್ಬಿಟ್ಟು ಅಭಿವೃದ್ಧಿ ಮೇಡಮ್, ನಾನ್ ಕೇಳ್ತೀನಿ, 1 ಎಕರೆ ಮಾರಿದ್ರೆ ಇವತ್ತು 2 ಕೋಟಿ ಕೊಡ್ತೀರಲ್ವಾ? ಎಲ್ಲ ಹೊರಗಡೆ ಹೋಗಿ 80 ಲಕ್ಷ ಕೊಟ್ಟು ಒಂದ್ ಸೈಟ್ ತಗೋತೀನಿ, ಒಂದ್ ಮನೆ ಕಟ್ತೀನಿ. 2 ಮಕ್ಳಿದೆ, ಒಂದು ಮಗ ಓದ್ತಾನೆ, ಒಂದ್ ಮಗ ಓದಲ್ಲ. ಮುಂದಕ್ಕೆ ಫ್ಯೂಚರ್ ಏನ್ ಮೇಡಮ್? ನಾನು ಹೆಂಗ್ ಸಾಕ್ಬೇಕು ಅವ್ರನ್ನ? ಹಣೆ ಬರವಪ್ಪ, ಹಣೆ ಬರ ಅಂದ್ರೆ ರೈತರಾಗ ಹುಟ್ಟಿದೆ ತಪ್ಪ ಹಂಗಾದ್ರೆ ನಾವು ಹೇಳ್ಬಿಡಿ. ಹಂಗಾರೆ ರೈತರು ಬೇಡ, ಹಂಗಾರೆ ಎಲ್ಲ ಸತ್ತೋಗ್ಬಿಡಿ, ಯಾರೇ ಬೇಡ, ಪ್ರಪಂಚದ ಅನ್ನ ಹಾಕೋರೆ ಬೇಡ ಅಂತ ಹೇಳ್ಬಿಡಿ. ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮ 2 ಪಂಚಾಯತಿ 26 ಹಳ್ಳಿಗಳಲ್ಲಿ 2700ಕ್ಕೆ ಗೋಮಾಳಿದೆ. ಆ ಗೋಮಾಳ ಲಪ್ಟಾಯಿಸೋದಕ್ಕೆ ಒಂದು ಭೂಗಳ್ಳರ
ಒಂದು ಪಡೆ ರೆಡಿ ಈಗ ಆಗ್ಬಿಟ್ಟಿದೆ. ಆಲ್ರೆಡಿ ಲಪ್ಟಾಯಿಸಿ ಯಾರು ಕೊಡ್ತಾರೆ, ಅದ್ರ ತನಿಖೆ ಯಾರು ಮಾಡ್ತಾರೆ, ಅದ್ರ ಬಗ್ಗೆ ಯಾರಾದ್ರೂ ನೀವು ದನಿ ಎತ್ತಿದ್ರಾ? ಫಸ್ಟ್ ಅಲ್ಲಿ ಹಿಡೀರಿ, ಇಲ್ಲಿ ಬಿಡ್ತಾರೆ. ಎತ್ತಿರಿ ಮೇಡಮ್. 2006ರಲ್ಲಿ ಇದೇ ಕುಮಾರಸ್ವಾಮಿ ಅವರು ಟೌನ್ಶಿಪ್ ಮಾಡಕ್ ಹೊರಟಾಗ ಮೇಡಮ್ 2006ರಲ್ಲಿ ಕುಮಾರಣ್ಣ ಅವರು ಟೌನ್ಶಿಪ್ ಮಾಡಕ್ ಹೊರಟಾಗ 5 ಉಪನಗರ ಮಾಡಕ್ ಹೊರಟಾಗ 4 ಬಿಟ್ಟು ಅನಂತರ ದಿನಗಳು 4 ಬಿಟ್ಟು ಬಿಡದಿ ಒಂದು ಇಟ್ಕೊಂತಾರೆ. ಆವಾಗ ಬೈರಮಂಗಲದಲ್ಲಿ ಅದು ಟೌನ್ಶಿಪ್ ನಿಲ್ಲಿಸೋದಕ್ಕೆ ಯಾರು ಹೋರಾಟ ಮಾಡಿದ್ರು? DK ಶಿವಕುಮಾರ್ ಆದಿಯಾಗಿ ಕಾಗೋಡು ತಿಮ್ಮಪ್ಪನವರು ಇಡೀ ಕಾಂಗ್ರೆಸ್ ಸಚಿವ ಸಂಪುಟನೇ ಬಂದು ನಿಂತಿತ್ತು. ಯಾವುದೇ ಕಾರಣಕ್ಕೂ ರೈತರ 1 ಇಂಚು ಭೂಮಿನ ಸರ್ಕಾರ ವಶಪಡಿಸ್ಕೊಳ್ಳೋದು ಬಿಡೋದಿಲ್ಲ ಅಂತ. ನೀವು ಅವತ್ತು ಹೋರಾಟ ಮಾಡಿಬಿಟ್ಟು ಇವತ್ತಾಕೆ ಮಾರಾಟ ಮಾಡ್ತಾ ಇದ್ದೀರಾ? ಇವಾಗ ಅಲ್ಲಲ್ಲ, ಇವತ್ತು ಯಾರು ಸ್ಥಳೀಯರೇ ಅವತ್ತೇನು ಶ್ರೀ ರಂಗನಾಥ ರೈತರ ಸಂಘ ಅಂತ ಭೂಹಿತ ರಕ್ಷಣಾ ಸಂಘ ಅಂತ ಕಟ್ಕೊಂಡ್ಬಿಟ್ಟು ಸಮಿತಿ ಅಂತ ಕಟ್ಕೊಂಡು ನೀವು ಹಳ್ಳಿಗೂ ಚಂದ ಎತ್ತಿ ಪ್ರತಿ ಮನೆ 100-200 ಎತ್ತಿ ಎಲ್ಲ ರೈತರು ಕೊಟ್ಟಿದ್ದ ದುಡ್ಡ ಹೋರಾಟ ಮಾಡಿದ್ದೀರಾ. ರೇಟ್ ಕಡಿಮೆ ಇತ್ತು. ಹೌದು, ಇವತ್ತು ನಿಮಗೆ ಒಂದು ಆಯಕಟ್ಟಿನ ಜಾಗ ಸಿಕ್ಕಿದೆ, ನಿಮಗೆ GBDಯಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರಾ. ರೈತ ಇದ್ರೆ ರಾಜ, ರಾಜ ಇದ್ರೆ ದೇಶ. ರೈತರು ಯಾವತ್ತು ಕೊಡ್ತಾರೆ ಹೊರತು ಬೇಡಲ್ಲ. ರಾಜ ಇಲ್ಲ ಮೇಡಮ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋದ್ ಸಾರಿನೂ ಅದನ್ನೇ ಹೇಳಿದ್ದೆ. DK ಶಿವಕುಮಾರ್ ಅವರು ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ರೈತರು ಭೂಮಿನ ಕಿತ್ಕೋಬೇಡಿ ಅಂತ ಕೇಳ್ತಿದ್ವಿ. ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ತಮಗೂ ಕೂಡ ಧನ್ಯವಾದಗಳು. ಒಂದಂತೂ ಸತ್ಯ, ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇರುವ ರೈತರು ಒಂದು ಕಡೆ, ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇಲ್ಲದೆ ಇರುವಂಥ ರೈತರು ಒಂದು ಕಡೆ. ಇಬ್ಬರ ಶೇಕಡಾವಾರು ಪರ್ಸೆಂಟೇಜ್ ಎಷ್ಟಿದೆ ಅಂತ ನಮಗೂ ಗೊತ್ತಿಲ್ಲ, ಸ್ವತಃ ರೈತರಿಗೂ ಗೊತ್ತಿಲ್ಲ. ಆದರೆ ಸರ್ಕಾರಕ್ಕೆ ಇದರ ಬಗ್ಗೆ ಅಧಿಕೃತವಾದಂಥ ಮಾಹಿತಿ ಇದೆ. 20%, 10%, 5%. ನಾನು ಯಾರು ಭೂಮಿ ಕೊಡಲ್ಲ ಅನ್ನುವರ ಅಟ್ಲೀಸ್ಟ್ ಗೋಳು ಕೇಳಿ ಹೋಗಿ ರೈತರು ಹೋರಾಟ ನಡೆಸ್ತಾ ಇದ್ದಾರಲ್ಲ, ಅಲ್ಲಿ ಹೋಗಿ ಅವ್ರದ್ದು ಏನು ಸಮಸ್ಯೆ ಅನ್ನೋದನ್ನು ಆಲಿಸಿ, ಆ ವಯಾ ಮೀಡಿಯಾ ಏನಾದರೂ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಬೇರೆ ಬೇರೆ ಪರಿಹಾರ ಕ್ರಮಗಳನ್ನಾದರೂ ಅವ್ರ ಮುಂದೆ ಇಡಿ. ಅವ್ರು ಒಪ್ಕೊಳ್ಬೋದು, ಒಪ್ಕೊಳ್ದೇ ಇರ್ಬೋದು, ಅಥವಾ ಒಂದಿಷ್ಟು ನೆಗೋಸಿಯೇಷನ್ ಮಾಡ್ಬೋದು. ಏನೂ ಮಾಡದೆ ಕುಮಾರಸ್ವಾಮಿ ಅವ್ರನ್ನ ಕರಿತೀನಿ, ಅವ್ರನ್ನ ಕರಿತೀನಿ, ಇವ್ರನ್ನ ಕರಿತೀನಿ ಅಂದರೆ ಇದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಯಾವುದೇ ಸಮಸ್ಯೆಯನ್ನು ಹಾಗೆ ಬಿಟ್ಟರೆ ಅದು ದೊಡ್ಡ ಜನಾಭಿಪ್ರಾಯವಾಗಿ ಮಾರ್ಪಾಡಾಗುವಂಥ ಸಾಧ್ಯತೆ ಇದೆ. ಇವತ್ತು ಬಿಡದಿ ರೈತರ ಪರವಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಬಂದು ಅವರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಹೀಗೆ ಬಿಟ್ಟರೆ ಈ ಹೋರಾಟ ಇನ್ನಷ್ಟು ಪ್ರಬಲವಾಗುತ್ತೆ, ಈ ಹೋರಾಟ ಇನ್ನಷ್ಟು ಗಟ್ಟಿಯಾಗುತ್ತೆ. ಆಗ ನಾವು ಏನು ಮಾಡ್ತೀನಿ ಅಂದರೂ ಒಂದು ಜನಾಭಿಪ್ರಾಯದ ಮುಂದೆ ನೀವು ತಲೆಬಾಗಬೇಕಾಗತ್ತೆ. ಆ್ಯಂಡ್ ಮೋರ್ ಓವರ್ ಇದು ಸರ್ಕಾರಿ ವಿರೋಧಿ ಹೋರಾಟವಾದರೆ ಆಡಳಿತ ನಡೆಸ್ತಾ ಇರುವಂತಹ ಯಾವುದೇ ಮುಖ್ಯಮಂತ್ರಿಗೆ ಅದು ಒಳ್ಳೆಯದಲ್ಲ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಸ್ಥಳೀಯ MLA ಬಾಲಕೃಷ್ಣ ಅವರು ಹೋಗಿ ಮಾತಾಡಿಸಿ ಅಲ್ಲ, ನಿಮ್ಗೇನಾಗುತ್ತೆ? ಹೋಗಿ ಮಾತಾಡಿಸಿ. ಆ ಸರ್ಕಲ್ಗೆ ಈ ಸರ್ಕಲ್ಗೆ ಯಾಕೆ ಹೋಗ್ತೀರಾ? ರೈತರು ಶೆಡ್ ಹಾಕ್ಕೊಂಡು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅಲ್ಲಿಗೆ ಹೋಗಿ ಮನವೊಲಿಸೋ ಪ್ರಯತ್ನ ಮಾಡಿ. ಏನೂ ಮಾಡದೆ ನಾನು ಸ್ವಾಧೀನನೇ ಮಾಡ್ಕೋತೀನಿ, ನಾನು ಏನು ಮಾಡಿದ್ರೂ ಬಿಡಲ್ಲ ಅನ್ನೋ ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ಸರಿ ಇಲ್ಲ ಅಂತ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ಅಭಿವೃದ್ಧಿ ಮತ್ತು ರೈತರ ಹೋರಾಟ ಇದರ ಮಧ್ಯೆ ಯಾವ ರೀತಿಯಾದ ಪರಿಹಾರವನ್ನು ಈ ಸರ್ಕಾರ ತೆಗೆದುಕೊಂಡು ಬರುತ್ತೆ, ತನ್ನ ಜಾಣತನವನ್ನು ಪ್ರದರ್ಶಿಸುತ್ತೆ ಅನ್ನೋದನ್ನು ಕಾದು ನೋಡೋಣ. ಒಂದಂತೂ ಸತ್ಯ, ರೈತರ ಸಮಾಧಿ ಮೇಲೆ ಅಭಿವೃದ್ಧಿ ಮಾಡೋಕ್ಕೆ ಹೋದರೆ ಅದು ಯಾವತ್ತಿದ್ರೂ ಉದ್ಧಾರ ಆಗಲ್ಲ. ದಯವಿಟ್ಟು ರೈತರ ಒಂದು ಅಳಲೇನಿದೆ ಅದಕ್ಕೆ ಕಿವಿಗೊಡದೆ ನಿಜವಾದ ಸರ್ಕಾರದ ಲಕ್ಷಣ.